Hello everyone, welcome to Ziksha Learning and welcome to Demystify Current Affairs program. Demystify Current Affairs program ಅಂದ್ರೆ ಏನು? Demystify in the sense ಯಾವುದೇ ಒಂದು ಕಷ್ಟವಾದ ಥಿಂಗ್ ಈಸಿ ಮಾಡೋದಕ್ಕೆ ಡಿಮಿಸ್ಟಿಫೈ ಅಂತ ಕರೀತಾರೆ. Okay. So see, ನಾವು ರೆಗ್ಯುಲರ್ಲಿ ಐ ಆಮ್ ಪಿಕಿಂಗ್ ಹಿಂದಿ ನ್ಯೂಸ್ ಪೇಪರ್. ಡೈಲಿ ನಾವು ಹಿಂದಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡೋಣ. 15 ದಿನಕ್ಕೆ ಒಂದು ಬಾರಿ ವಿ ಆರ್ ಗೋಯಿಂಗ್ ಟು ಸಿ ಡೌನ್ ಟು ಅರ್ತ್ ಮ್ಯಾಗಝೀನ್ ಅನಾಲಿಸಿಸ್ ಮಾಡೋಣ. ಡೌನ್ ಟು ಅರ್ತ್ ಮ್ಯಾಗಝೀನ್ ಯಾಕೆ ಅಂದ್ರೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಕ್ವಶನ್ಸ್ ತುಂಬಾ ಜಾಸ್ತಿ ಬರುತ್ತೆ. ಯೂಶಲಿ ಅಷ್ಟೊಂದು ಎನ್ವಿರಾನ್ಮೆಂಟ್ ರಿಲೇಟೆಡ್ ಸ್ಟಫ್ಸ್ ನ ಹಿಂದೂ ನ್ಯೂಸ್ ಪೇಪರ್ ಕವರ್ ಮಾಡಲ್ಲ. ಹಾಗಾಗಿ ಡೌನ್ ಟು ಅರ್ತ್ ಮ್ಯಾಗಝೀನ್. ಮೂರನೇದು 15 ದಿನಕ್ಕೆ ಒಂದು ಬಾರಿ PIB ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಕವರ್ ಮಾಡೋಣ. ತಿಂಗಳಿಗೆ ಒಂದು ಬಾರಿ ಯೋಜನಾ ಕವರ್ ಮಾಡೋಣ. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಕವರ್ 4 ಸೋರ್ಸಸ್ ಡೈಲಿ. ಹಿಂದೂ ನ್ಯೂಸ್ ಪೇಪರ್ 15 days once, that is fortnight once, we are covering what? PIB and down to earth. Monthly once we are covering Yojana. So, ishtu saku. This is more than enough for current affairs. So, ಈ current affairs program ನಲ್ಲಿ ನಾನು ನಿಮಗೆ ಸ್ಪೂನ್ ಫೀಡ್ ಮಾಡಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಯು ಲೈಕ್ ಪಾಯಿಂಟ್ಸ್, ಇದು ಬರ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಪಾಯಿಂಟ್, ಇದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್. ನೋ. ಓಕೆ, ಇಲ್ಲಿ ನಾನು ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಗಿವ್ ಯು ಟಾಸ್ಕ್ಸ್. ನೀವು ಓದ್ಬೇಕು. ನೀವು ಸ್ಪೂನ್ ಫೀಡಿಂಗ್ ಮೇಲೆ ಡಿಪೆಂಡ್ ಆಗಿದ್ರಿ. ನೀವು ಯಾರೋ ಬೇರೆಯವ್ರ ಅನಾಲಿಸಿಸ್ ಮಾಡಿರೋ ನ್ಯೂಸ್ ಪೇಪರ್ನ ವಿಡಿಯೋ ನೋಡೋದು, ಓಕೆ, ಅದು ನೋಟ್ಸ್ ನ ಎತ್ಕೊಂಡು ಬ್ಯಾಟ್ ಹಾಕೋದು, ಅಥವಾ ಯಾವ್ದೋ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಕರೆಂಟ್ ಅಫೇರ್ಸ್ ನ ಹೋಗ್ಬಿಟ್ಟು ನಾನು ಓದ್ದೆ ಅನ್ಕೋಬಹುದು. ಇಟ್ ಈಸ್ ನಾಟ್ ಗೋಯಿಂಗ್ ಟು ಮೇಕ್ ಯು ಕ್ಲಿಯರ್ ದ ಎಕ್ಸಾಮಿನೇಷನ್. ಮತ್ತೆ ಹೇಳ್ತೀನಿ ನಾನು, ಯು ಕಾಂಟ್ ಕ್ಲಿಯರ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸ್ ಆ ತರ ಮಾಡಿದ್ದಾರೆ. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡೋಣ. ಜಾಸ್ತಿ ಮಾತಾಡೋದು ಬೇಡ. ಲೆಟ್ಸ್ ಪ್ರೊಸೀಡ್. ನೋಡಿ, ಇವತ್ತಿನ ಫಸ್ಟ್ ನ್ಯೂಸ್ ಅಲ್ಲಿ ದೇ ಹ್ಯಾವ್ ಟೋಲ್ಡ್ ದಟ್ ದೇರ್ ಆರ್ ನಿಯರ್ಲಿ 27,000 ಕೇಸಸ್. 27,000 ಕೇಸಸ್ ಇದೆ ಕೊರೋನಾದು ಇಂಡಿಯಾದಲ್ಲಿ ಇವತ್ತಿಗೆ. ದಟ್ ಈಸ್ ನಾಟ್ ಸೋ ಇಂಪಾರ್ಟೆಂಟ್ ಫಾರ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಗೆ ಅಂತ ಇಂಪಾರ್ಟೆಂಟ್ ಇಲ್ಲ. ಓಕೆ, ಬಿಕಾಸ್ ಎವ್ರಿ ಡೇ ಕೋವಿಡ್-19 ನ್ಯೂಸ್ ಬರ್ತಿದೆಯಪ್ಪ. ಅಂಡ್ ನೀವು ಎಷ್ಟು ಲಕ್ಕಿ ಅಂದ್ರೆ ಇತ್ತೀಚೆಗೆ ಅಷ್ಟೊಂದು ನ್ಯೂಸ್ ಕೋವಿಡ್-19 ಬಗ್ಗೆನೇ ಬರ್ತಿರೋ ಕಾರಣ UPSC ರಿಲೇಟೆಡ್ ನ್ಯೂಸ್ ಕಡಿಮೆ ಇದೆ. ವೆರಿ ಗುಡ್ ಆಕ್ಚುಲಿ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಇಂಡಸ್ಟ್ರೀಸ್ ಹಾಬಲ್ಡ್ ಬೈ ಕರ್ವ್ಸ್ ಆನ್ ಮೊಬಿಲಿಟಿ ಆಫ್ ಮೆನ್. ಇಂಡಸ್ಟ್ರೀಸ್ ತುಂಬಾ ಹೊಡೆತ ಬಿದ್ದಿದೆ ಅಂತ. ಯಾಕಂದ್ರೆ ಮೊಬಿಲಿಟಿ ಇಲ್ಲ ಆಬ್ವಿಯಸ್ಲಿ. ನೋಡಿ, ಇವಾಗ ಏನ್ ಮಾಡಿದ್ದಾರೆ, ದೇ ಹ್ಯಾವ್ ಲೂಸನ್ ದ ರೆಸ್ಟ್ರಿಕ್ಷನ್ ನ ಕಡಿಮೆ ಮಾಡಿದ್ದಾರೆ ಅಲ್ವಾ. ಸೊ ಇಂಡಸ್ಟ್ರೀಸ್ ಓಪನ್ ಮಾಡಬಹುದು ಅಂತ ಹೇಳಿದ್ದಾರೆ. ಇವಾಗ ನೋಡಿ, ಬ್ಯಾಂಗ್ಳೂರಲ್ಲಿ ಒಂದು ಲಕ್ಷ ಗಂಟಲೆ ಕಾರ್ಮಿಕರು ವಾಪಸ್ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಈಗ ಬೀದರ್, ರಾಯಚೂರು, ಗುಲ್ಬರ್ಗ ಈ ಕಡೆ ಸೈಡ್. ಹೌ ಕ್ಯಾನ್ ದೇ ಕಮ್ ಬ್ಯಾಕ್ ಅಲ್ವಾ. ಸೊ ಇದು ಪ್ರಾಬ್ಲಮ್ ಆಗಿರೋದು. ಮೂವ್ಮೆಂಟ್ ಇಲ್ಲ ಅವ್ರದ್ದು, ಹಾಗಾಗಿ ಒಬ್ವಿಯಸ್ಲಿ ಡಿಸ್ಟರ್ಬ್ ಆಗಿದೆ. ಓಕೆ, ಸೊ ಈ ಆರ್ಟಿಕಲ್ ಸಿವಿಲ್ ಸರ್ವಿಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಏನು ಇಂಪಾರ್ಟೆಂಟ್ ಇಲ್ಲ. ಆದ್ರೆ ಅಬ್ಸರ್ವ್ ಇಯರ್, ಇದನ್ನ ಹೇಳಿಕೆ ಕೊಟ್ಟಿರೋದು ಯಾರು? ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ. ಓಕೆ, ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಅನ್ನೋದು ಒನ್ ಆಫ್ ದ ಗ್ರೂಪ್. ಸೊ ನೀವು ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಬಗ್ಗೆ ಬ್ಯಾಕ್ ಗ್ರೌಂಡ್ ತಿಳ್ಕೊಬೇಕು. ಇದನ್ನ ಫಿಲಿಮ್ಸ್ ನಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ, ರಿಮೆಂಬರ್. ಸೊ ಇದ್ರ ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ಎಲ್ಲಿಂದ ತಿಳ್ಕೊಬೇಕು ಸರ್? ನಾನ್ ನಿಮಗೆ ಕೊಡಲ್ಲ. ನೀವೇನ್ ಮಾಡ್ಬೇಕು, ಯು ಶುಡ್ ಟೇಕ್ ಇಟ್ ಫ್ರಮ್ ಐದರ್ ವಿಕಿಪೀಡಿಯಾ, ಗೂಗಲ್ ಸರ್ಚ್ ಮಾಡಿ, ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ಳಿ, ಎಲ್ಲಾದ್ರೂ ನೋಡಿ. ಫೈನ್, ಬಟ್ ಮೇಕ್ ಅ ನೋಟ್ಸ್ ಆಫ್ ಇಟ್. ನೆಕ್ಸ್ಟ್, ಸರ್ ನೋಟ್ಸ್ ಹೇಗ್ ಮಾಡ್ಬೇಕು? ನಾಟ್ ಸಿಂಪಲ್, ಪಾಯಿಂಟ್ ಬರ್ಕೊಳ್ಳಿ ಇಷ್ಟೇ. ಓಕೆ, ಒಂದು ನೋಟ್ಬುಕ್ ಇಡಿ ಅಥವಾ A4 ಶೀಟ್ಸ್ ಇಡಿ, ಅದರಲ್ಲಿ ಪಾಯಿಂಟ್ಸ್ ಬರ್ಕೊಳ್ಳಿ. ನೋಟ್ಸ್ ಅಂದ್ರೆ ಉದ್ದುದ್ದ ಸೆಂಟೆನ್ಸ್ ಬರೆಯೋದಲ್ಲ. ಡೋಂಟ್ ರೈಟ್ ಫುಲ್ ಸೆಂಟೆನ್ಸಸ್ ಲೈಕ್ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಈಸ್ ಸೋ ಅಂಡ್ ಸೋ. ನೋ, CII, ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಬ್ರಾಕೆಟ್ ಅಲ್ಲಿ ಏನದು ಅಷ್ಟೇ. ಓಕೆ, ಪ್ಯಾಂಡಮಿಕ್ ವಿಲ್ ಡೀಪನ್ ಕ್ರೈಸಿಸ್ ಆಫ್ ಮೈಗ್ರೆಂಟ್ಸ್ ಸ್ಟಡಿ. ಓಕೆ, ಆಬ್ವಿಯಸ್ಲಿ ಮೈಗ್ರೆಂಟ್ ಕ್ರೈಸಿಸ್ ಅನ್ನು ಮಾಡಿದ್ರೆ ಪ್ಯಾಂಡಮಿಕ್ ಇದು ಇಂಪಾರ್ಟೆಂಟ್ ಅಲ್ಲ, ಬಟ್ ಪಾಯಿಂಟ್ ನೆನ್ಪಿಟ್ಕೊಂಡಿರ್ರಿ. ಯಾರಿಗ್ ಗೊತ್ತು, ಬರ್ಬೋದು. ಮೇನ್ಸ್ ಎಕ್ಸಾಮಿನೇಷನ್ ಬರೆಯಕ್ಕೆ ಬರ್ಬೋದು. ಟಫ್ ಟೈಮ್ ಫಾರ್ ಡೆಮೆನ್ಷಿಯಾ ಪೇಷಂಟ್ಸ್, ಕೇರ್ ಗಿವರ್ಸ್. ಸೊ ಅದು ಇಂಪಾರ್ಟೆಂಟ್ ಅಲ್ಲ. ಡೋಂಟ್ ಲೋವರ್ ಗಾಡ್ ಅಗೇನ್ಸ್ಟ್ ವೈರಸ್, ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ. ಸೊ ಈಸಿಯಾಗಿ ತಗೊಂಡು ಹೊರಗಡೆ ಅಡ್ಡಾಡಕ್ ಹೋಗ್ಬೇಡಿ ಅಂತ. ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಎಕ್ಸಿಕ್ಯೂಟಿವ್ ಬೆಸ್ಟ್ ಪ್ಲೇಸ್ ಟು ಡೀಲ್ ವಿತ್ ಪ್ಯಾಂಡಮಿಕ್. ಸೊ ಅದಂತ ಇಂಪಾರ್ಟೆಂಟ್ ಏನಿಲ್ಲ ಇದರಲ್ಲಿ. ಕ್ಲೋಸ್ ಕೋರ್ಟ್ಸ್ ಬಗ್ಗೆ ಮಾತಾಡಿದ್ದಾರೆ.
not an issue. Red tape. Red tape stalls return of bodies from Gulf. Okay. So this is not again important. ಮತ್ತೆ COVID-19 ಬಗ್ಗೆ ನ್ಯೂಸ್ ಇದೆ, ಬಟ್ ರೆಡ್ ಟೇಪ್ ಅಂದ್ರೆ ಏನು? ಇದು ಇಂಗ್ಲಿಷ್ ವರ್ಡ್ ನೆನ್ಪಿಟ್ಕೊಳ್ಳಿ. ನಾವು ಓದ್ತಾನೆ when we read newspaper will improve your like our English. Red tape is nothing but lots of rules and regulations ಅಂತ. ರೆಡ್ ಟೇಪಿಸಮ್ ಅಂತ ಕರೀತಾರಲ್ಲ, ಸಿಕ್ಕಾಪಟ್ಟೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೆ ರೆಡ್ ಟೇಪ್ ಅಂತ ಕರೀತಾರೆ. ಓಕೆ, ಸೊ ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ರೀಜನಲ್ ನ್ಯೂಸ್ ಓದೋ ಅವಶ್ಯಕತೆ ಇಲ್ಲ, ಆದ್ರೆ sometimes regional news ನಲ್ಲಿ you will get certain things where you can use it in mains examination. ಒಂದು ಎರಡನೇದು, ರೀಜನಲ್ ನ್ಯೂಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಇಂಟರ್ವ್ಯೂಗೆ ಈಸಿ ಆಗುತ್ತೆ. ಆಮೇಲೆ KPSC ಎಕ್ಸಾಮ್, ಸ್ಟೇಟ್ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಈಸಿ ಆಗುತ್ತೆ. ಹಾಗಾಗಿ ನಾವು ರೀಜನಲ್ ನ್ಯೂಸ್ ನೋಡೋಣ. ಓಕೆ, a policeman, okay, colleges, companies offer virtual internship, no stipend. Okay, alcohol from PSL stolen, BBMP develops app for residents in containment zones. Okay, ಇದೆಲ್ಲ ಇಂಪಾರ್ಟೆಂಟ್ ಏನಿಲ್ಲ. ಪ್ಯಾಂಡಮಿಕ್ ವಿಲ್ ಡಿಪೆಂಡ್. ಸರ್, ನಾನು ಇಂಪಾರ್ಟೆಂಟ್ ಇದೆ ಇಲ್ಲ ಅಂತ ಹೇಗೆ ಹೇಳ್ತಿದ್ದೀವಿ? ಇಂಪಾರ್ಟೆಂಟ್ ಇದೆ ಇಲ್ಲ ಅಂತ ಹೇಗೆ ಹೇಳ್ತಿದ್ದೀವಿ ಅಂದ್ರೆ, ನಾವು ಸಿಲೆಬಸ್ ಓದಿದ್ದೀವಿ, ನೆನಪಿರ್ಲಿ. ಇನ್ ಕೇಸ್ ದೋಸ್ ಹ್ಯಾವ್ ನಾಟ್ ಫಾಲೋಡ್ ಸಿಲೆಬಸ್, ಅನಾಲಿಸಿಸ್ ಆಫ್ ಸಿಲೆಬಸ್, ದಯವಿಟ್ಟು ಅನಾಲಿಸಿಸ್ ಆಫ್ ಸಿಲೆಬಸ್ ಓದಿ. ಓಕೆ, KPC UPSC ಸಿಲೆಬಸ್ ಅನಲೈಸ್ ಮಾಡಿ ನಾವು ವಿಡಿಯೋ ಹಾಕಿದೀವಿ, ದಯವಿಟ್ಟು ಅದನ್ನ ಯಾರು ಇವತ್ತಿನ ಜಾಯ್ನ್ ಆಗ್ತಿದ್ದೀರಾ ಫಸ್ಟ್ ಇಂದ ವಿಡಿಯೋಸ್ ನೋಡ್ತಾ ಬನ್ನಿ. ತುಂಬಾ ಟೈಮ್ ಏನಿದೆಯಲ್ಲ, ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅವರ್ ದ ಮೋಟಿವ್ ಆಫ್ pandemic will deepen job and livelihood crisis of migrants. Study. See, ಈ ಸ್ಟಡಿನ ಓದಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಆರ್ಟಿಕಲ್ ನ ದಯವಿಟ್ಟು ಓದ್ಕೊಳ್ಳಿ. ಯಾಕೆ ನಾನು ಹೇಳ್ತಿದ್ದೀನಿ ಅಂದ್ರೆ, ಸಿ ಇನ್ ಮೇನ್ಸ್ ಎಕ್ಸಾಮಿನೇಷನ್ಸ್ ಯು ವಿಲ್ ಆಕ್ಚುಲಿ ಗೆಟ್ ಮೆನಿ ವರ್ಡ್ಸ್ ಫ್ರಮ್ ದಿಸ್. ಇದರಿಂದ ತುಂಬಾ ವರ್ಡ್ಸ್ ಬರುತ್ತೆ. ಯಾಕಂದ್ರೆ ಡೆಫಿನೆಟ್ಲಿ ಮುಂದಿನ ವರ್ಷ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಈ ತರ ಪ್ಯಾಂಡಮಿಕ್ ಆದಾಗ ಯಾವ ತರ ಕ್ರೈಸಿಸ್ ಮ್ಯಾನೇಜ್ ಮಾಡ್ತೀರಾ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಕ್ವಶನ್ ಕೇಳ್ತಾರೆ. ಸೊ ಹಾಗಾಗಿ ಯು ಶುಡ್ ಸಿ ಏನೇನನ್ನ ಕ್ರೈಸಿಸ್ ಮಾಡಿದೆ ಇದು ಅಂತ ಗೊತ್ತಾದ್ರೆ ನೀವು ಮಿಟಿಗೇಟ್ ಹೇಗೆ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದು GS ಪೇಪರ್ 3ನ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಬಂದೇ ಬರುತ್ತೆ. ಸೊ ಈ ಆರ್ಟಿಕಲ್ ನ ಕ್ಲಿಯರ್ ಆಗಿ ಓದ್ಕೊಳ್ಳಿ, ಪಾಯಿಂಟ್ಸ್ ಮಾಡಿಟ್ಕೊಳ್ಳಿ. ದಯವಿಟ್ಟು ಡೋಂಟ್ ಎಕ್ಸ್ಪೆಕ್ಟ್ ಮೀ ಟು ಡೂ ದ ಪಾಯಿಂಟ್ಸ್. ಓಕೆ, ಸೊ ನೆಕ್ಸ್ಟ್ ಏನ್ ಹೇಳಿದ್ದಾರೆ ಅಂತ ಒಂದ್ಸತಿ ಬೇಕಾದ್ರೆ ನೋಡ್ಬಿಡೋಣ. ಓಕೆ, ಸೊ ಮೈಗ್ರೆಂಟ್ ವರ್ಕರ್ಸ್ ಬಗ್ಗೆ ಏನ್ ಹೇಳಿದ್ದಾರೆ. Migrant workers who constitute about 50% of the urban population. Migrant workers 50% ಇದಾರೆ ಮಾಡೋ urban population ಅಲ್ಲಿ. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಅಂದ್ರೆ 50% ಆಫ್ ಅರ್ಬನ್ ಪಾಪ್ಯುಲೇಷನ್ ಮೈಗ್ರೆಂಟ್ ವರ್ಕರ್ಸ್ ಇದಾರೆ. ಅಂದ್ರೆ ಬೆಂಗಳೂರು ಖಾಲಿನೇ ಹೋಗ್ಬಿಟ್ಟಿದೆ. ನೋಡಿಲ್ಲ, 52.3%. ಓಕೆ, ಸೊ 50% ಅವರೇ ಇದಾರೆ ಅಂದ್ರೆ ಮೆನಿ ಆಫ್ ದೆಮ್ ಹೂ ಆರ್ ಎಂಗೇಜ್ಡ್ ಇನ್ ಕಾಲ್ಡ್ as 3D jobs. 3D jobs ಅಂತ ನೋಡ್ರಪ್ಪ, ಇದು ವೆರಿ ಇಂಪಾರ್ಟೆಂಟ್. 3D jobs ನಥಿಂಗ್ ಬಟ್ dirty, dangerous and demeaning jobs. Dirty, dangerous and demeaning jobs ಅಂದ್ರೆ ಕಸ ಹೊಡೆಯೋದು, ಪೌರ ಕಾರ್ಮಿಕರು ಅಂತ ಬರ್ತಾರೆ, ಚರಂಡಿ ಕ್ಲೀನ್ ಮಾಡೋದು, ತೊಟ್ಟಿ ಕ್ಲೀನ್ ಮಾಡೋದು ಅಂತ ಹೇಳ್ತಿದ್ದಾರೆ. ಸೊ ಅವ್ರಿಗೆ ಸಿಕ್ಕಾಪಟ್ಟೆ ಹೊಡ್ತಾ ಬಂದಿದೆ. They are likely to face jobs and livelihood crisis. Government must do anything, something. Lockdown has left about 42% of with no ration ಇಲ್ಲ, ಏನಿಲ್ಲ, ಫೈನ್. ಸೊ ಈ ತರ ಇದೆಲ್ಲ ಡೇಟಾಸ್ ಇಂಪಾರ್ಟೆಂಟ್ ಇಲ್ಲ, ಬಟ್ ಅದು ಇಂಪಾರ್ಟೆಂಟ್ ಇತ್ತು. When migrants flee from the city, they are not only lose their livelihood but possibly carry the infections to their native places. ಅದು not important. only ಜಾಬ್ ಲೂಸ್ ಆಗೋದ್ರಿಂದ ಬರೀ ಅವ್ರಿಗೆ ಬರ್ತಾ ಬೀಳ್ತಿಲ್ಲ, ಅವ್ರು ಯಾವ ಸಿಟಿಗೆ ಹೋಗ್ತಾರೋ ಅಲ್ಲೆಲ್ಲ ದೇ ಆರ್ ಆಕ್ಚುಲಿ ಸ್ಪ್ರೆಡಿಂಗ್ ದ ವೈರಸ್. ಇಂಡಿಯಾ ಇಸ್ ಲೈಕ್ಲಿ ಟು ಫೇಸ್ ಜಾಬ್ ಕ್ರೈಸಿಸ್ ಬಿಕಾಸ್ ಆಫ್ COVID-19. ಅದು ಎಲ್ಲರಿಗೂ ಗೊತ್ತಿರೋದು, ಸಿಕ್ಕಾಪಟ್ಟೆ ಜಾಬ್ ಕ್ರೈಸಿಸ್ ಇದೆ. ಬಿಕಾಸ್ ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ, ನೆನಪಿರ್ಲಿ, ಫಾರ್ಮಲ್ ಸೆಕ್ಟರ್, ಇನ್ಫಾರ್ಮಲ್ ಸೆಕ್ಟರ್ ಅಂತ ನೀವು ಬೇಸಿಕ್ ಎಕನಾಮಿಕ್ಸ್ ಅಲ್ಲಿ ಓದ್ತೀರಾ. ಫಾರ್ಮಲ್ ಸೆಕ್ಟರ್ ಅಂದ್ರೆ ಯಾವ್ದೋ ಒಂದು ಕಂಪ್ನಿನಲ್ಲಿ ನಾನು ವಾಚ್ಮನ್ ಆಗಿರ್ಲಿ, ಬಟ್ ಯಾವ್ದೋ ಒಂದು ಕಂಪ್ನಿ ವಾಚ್ಮನ್ ಆಗಿದ್ದೀನಿ, ನನಗೆ EPF PF ಎಲ್ಲ ಇರುತ್ತೆ, ಅದು ಫಾರ್ಮಲ್ ಸೆಕ್ಟರ್ ಅಂತಾರೆ. ಇನ್ಫಾರ್ಮಲ್ ಸೆಕ್ಟರ್ ಅಂದ್ರೆ EPF ಇಲ್ಲ, PF ಇಲ್ಲ, ₹500 ಕೂಲಿ ಡೈಲಿ ಕೆಲಸ ಮಾಡುವಂತವ್ರು ಅವ್ರಿಗೇನು EPF PF ಇರುತ್ತಪ್ಪ. ಸೊ ದೇ ಆರ್ ಕಾಲ್ಡ್ ಇನ್ಫಾರ್ಮಲ್ ಸೆಕ್ಟರ್. ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ ಇವತ್ತಿಗೂ ಇಂಡಿಯಾದಲ್ಲಿ ಮೋರ್ ದನ್ 80% ವರ್ಕಿಂಗ್ ಇನ್ ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ. ಈ ತರ ಡೇಟಾಸ್ ನಾವು ಈಗ ಎಕನಾಮಿಕ್ಸ್ ಹೋಗ್ಬೇಕಾದ್ರೆ ನೋಡೋಣ. ಫೈನ್. So researchers studied about many cities: Delhi, Greater Mumbai, Kolkata, Chennai, Bangalore, Greater Bangalore, Hyderabad, Ahmedabad. ಇದೆಲ್ಲ ಚೆಕ್ ಮಾಡಿದ್ದಾರೆ. About 47% of the population in these cities are migrants. ನೋಡ್ರಪ್ಪ, ಅರ್ಧಕ್ಕರ್ಧ ಪಾಪ್ಯುಲೇಷನ್ ಎಲ್ಲ ಮೈಗ್ರೆಂಟ್ಸ್ ಇಂದಾನೆ ಕೂಡಿದೆ ಅಂತ. While 21.6% of them are interstate migrants. ಅದರಲ್ಲಿ 21% ಇದರಿಂದ ಬೇರೆ ಬೇರೆ ಸ್ಟೇಟ್ ಇಂದ ಬಂದಿರ್ತಾರೆ. ಓಕೆ, ಅದೇ ಸ್ಟೇಟ್ ಇಂದ ಬಂದಿರೋರು, ಬೇರೆ ಬೇರೆ ಸ್ಟೇಟ್ ಇಂದ ಬಂದಿರೋರು ಮೈಗ್ರೆಂಟ್ಸ್ ಅಂತ ಕರಿತೀವಿ ನಾವು. ಓಕೆ, ಅದ್ರಲ್ಲಿ ಇಂಟರ್ಸ್ಟೇಟ್ ಅಂತ. ಇಂಟರ್ಸ್ಟೇಟ್ ಅಂದ್ರೆ
ರಾಯಚೂರಿಂದ ಬೆಂಗಳೂರಿಗೆ ಹೋಗೋದು. ಇಂಟರ್ ಸ್ಟೇಟ್ ಅಂದ್ರೆ ಹೈದರಾಬಾದಿಂದ ಬೆಂಗಳೂರಿಗೆ ಹೋಗೋದು. ಓಕೆ, ಸೊ I think that one of the biggest streams of mass education, okay, higher income state, low income states such as ನೋಡಿ, higher income states such as Delhi, Goa, Haryana, Punjab, Maharashtra, Gujarat, Karnataka, ಅಲ್ಲಿ ಸಖತ್ ಮೈಗ್ರೇಷನ್ ರೇಟ್ ಇದೆ. ಬಟ್ ಲೋ ಇನ್ಕಮ್ ಸ್ಟೇಟ್ಸ್ ಬಂದ್ಬಿಟ್ಟು ಬಿಹಾರ್, ಉತ್ತರ ಪ್ರದೇಶ, ಜಾರ್ಖಂಡ್ ಅಲ್ಲೆಲ್ಲ ರಿಲೇಟಿವ್ಲಿ ಹೈಯರ್ ರೇಟ್ಸ್ ಆಫ್ ಔಟ್ ಮೈಗ್ರೇಷನ್, ಅಂದ್ರೆ ಅಲ್ಲಿಂದ ಈ ಕಡೆಗೆ ಬರ್ತಿದ್ದಾರೆ ಹೈಯರ್ ಇನ್ಕಮ್ ಸ್ಟೇಟ್ಸ್. ಅಂದ್ರೆ ಉತ್ತರ ಪ್ರದೇಶದಿಂದ ಕರ್ನಾಟಕಕ್ಕೆ ಬರ್ತಿರೋರು ಜಾಸ್ತಿ ಜನ. ಓಕೆ, ಕರ್ನಾಟಕದಿಂದ ಉತ್ತರ ಪ್ರದೇಶ ಹೋಗಲ್ಲ. ಸೊ ಆಬ್ವಿಯಸ್ಲಿ ಹೈಯರ್ ಇನ್ಕಮ್ ಸ್ಟೇಟ್ಸ್ ಇಂದ ಲೋವರ್ ಇನ್ಕಮ್ ಸ್ಟೇಟ್ಸ್ ಬರ್ತಾರಲ್ವಾ ಹೈಯರ್ ಇನ್ಕಮ್ ಸ್ಟೇಟ್ಸ್ಗೆ. ದಟ್ ಈಸ್ ವಾಟ್ ದೇ ಆರ್ ಗಿವನ್. ಅಂಡ್ ಅರ್ಬನ್ ಏರಿಯಾಸ್ ಆವರೇಜ್ ವೇಜ್ ಅರ್ನಿಂಗ್ಸ್ ಪರ್ ಡೇ ಯೂಶಲಿ ಎಷ್ಟು ಕೊಡ್ತಾರಪ್ಪ ಅಂತಂದ್ರೆ 314ರಿಂದ 315 ರೂಪಾಯಿ ಅರ್ನ್ ಮಾಡ್ತಾರೆ ಪಾಪ ಡೈಲಿ ವೇಜ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೋಡಿ, ನಾನು ಪಾಯಿಂಟ್ಸ್ ಬರ್ಸ್ತೀನಿ, ಬರ್ಕೊಳ್ಳಿ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೈಯರ್ ಇನ್ಕಮ್ ಸ್ಟೇಟ್ಸ್ ಇಂದ ಲೋವರ್ ಇನ್ಕಮ್ ಸ್ಟೇಟ್ಸ್ ಮೈಗ್ರೇಟ್ ಆಗ್ತಾರೆ. ಓಕೆ, ಅದು ಒನ್ ಆಫ್ ದ ಪಾಯಿಂಟ್. ಓಕೆ, ಅದನ್ನು ಬರ್ಕೊಳ್ಳಿ. ಆಸ್ ವೆಲ್ ಆಸ್ ನಾವು ಮುಂಚೆ ನೋಡಿದ ಪಾಯಿಂಟ್ ಬರ್ಕೊಳ್ಳಿ. ಯಾವ್ದಪ್ಪ ಅಂದ್ರೆ ನೋಡಿ, ಯೂಶಲಿ 50% ಏನಿದಾರಲ್ಲ ಅರ್ಬನ್ ಯಾರು ಮೈಗ್ರೆಂಟ್ಸ್, ಇವರು ಅರ್ಬನ್ ಲೇಬರರ್ಸ್ ಆರ್ ಮೈಗ್ರೆಂಟ್ಸ್. ಅದನ್ನ ಬಿಟ್ಟು ನೆಕ್ಸ್ಟ್ 50%, ಯೂಶಲಿ 41% ಪಾಪ್ಯುಲೇಷನ್ಸ್ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮೈಗ್ರೆಂಟ್ಸ್ ಇಂದಾನೇ ಕೂಡಿದೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ ಅರ್ಬನ್ ಏರಿಯಾಸ್ where average wage earning per day is 314ರಿಂದ 350 ರೂಪಾಯಿ ಅಂತ ಬರ್ಕೊಳ್ಳೋ, 350ವರೆಗೂ ಅರ್ನಿಂಗ್ ಇದೆ ಅವ್ರಿಗೆ. ಓಕೆ, ವುಮೆನ್ಗೆ 200 ರೂಪಾಯಿ ಕೊಡ್ತಾರೆ. See here, what you can see is gender disparity in giving wages. ಇಲ್ಲೂ ಜೆಂಡರ್ ಡಿಸ್ಪಾರಿಟಿ, ಗಂಡ್ಮಕ್ಳಿಗೆ ಜಾಸ್ತಿ, ಹೆಣ್ಮಕ್ಳಿಗೆ ಕಡಿಮೆ. ಯಾಕಂದ್ರೆ ದೇ ಥಿಂಕ್ ದಟ್ ಹೆಣ್ಮಕ್ಳು ಕಡಿಮೆ ವರ್ಕ್ ಮಾಡ್ತಾ ಇದ್ದಾರೆ, ವರ್ಕ್ ಮಾಡೋದು ಜಾಸ್ತಿ ಅವರೇ. A large number of migrant workers and service sector, informal sector have just been surviving on subsistence wages. Okay, the coronavirus outbreak, the subsequent lockdown is going to affect them badly. Further impoverishment of them. Okay, ಅವ್ರು ಸಿಕ್ಕಾಪಟ್ಟೆ ಹೊಡ್ತಾ ಬೀಳುತ್ತೆ, ಫುಡ್ ನ್ಯೂಟ್ರಿಷನ್ ಹೊಡ್ತಾ ಬೀಳುತ್ತೆ, ಫುಡ್ ಹೊಡ್ತಾ ಬೀಳುತ್ತೆ. ಓಕೆ, ನ್ಯೂಟ್ರಿಷನ್ ಇಲ್ಲ ಅಂತ ಹೇಳ್ಬಿಟ್ಟು ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಕಾಯಿಲೆ ಬರುತ್ತೆ. ಮಾಲ್ನರಿಶ್ ಪೀಪಲ್ ಎಷ್ಟು ಜನ ಇದ್ದಾರೆ ಅಲ್ವಾ? ಹೆಲ್ತ್ ಕೇರು, ಎಜುಕೇಶನ್ ಎಲ್ಲದಕ್ಕೂ ಹೊಡ್ತಾಗುತ್ತೆ. So these are very, very important points. So the working group of migration set up by Union Ministry of Home for Mission examines the plight of the migrant workers and subsidiary Union government. No action has been taken. Nodappa, working group on migration ಅಂತ ಹೇಳ್ಬಿಟ್ಟು, ವರ್ಕಿಂಗ್ ಗ್ರೂಪ್ ಆನ್ ಮೈಗ್ರೇಷನ್ ಅಂತ ಹೇಳ್ಬಿಟ್ಟು ಒಂದು ಕಮಿಟಿ ರಚನೆ ಮಾಡಿದ್ರು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 2017ರಲ್ಲಿ ಅದನ್ನ ಮಾಡಿದ್ರು ಕೂಡ ದೇ ಹ್ಯಾವ್ ರಿಪೋರ್ಟೆಡ್ ಅಂಡರ್ ಯಾವ ಮಿನಿಸ್ಟ್ರಿನಲ್ಲಿ? ಸೆಟ್ ಅಪ್ ಬೈ ಯೂನಿಯನ್ Ministry of Urban Housing. Okay, Ministry of Urban Housing and Poverty Alleviation. ಏನು report? See, though they have submitted, action has been taken, no action has been taken on the report. ರಿಪೋರ್ಟ್ ಮೇಲೆ ಏನು ಆಕ್ಷನ್ ತಗೊಂಡಿಲ್ಲ. ಆ ರಿಪೋರ್ಟ್ ಏನಿತ್ತು ಅಂತ ಹೇಳ್ಬಿಟ್ಟು ಇವತ್ತು ಕಂಡಿದ್ದೀರಪ್ಪ. ಓಕೆ, ಸೊ ನಿಮ್ದು ವರ್ಕ್ ಏನಪ್ಪ ಇವತ್ತು ಅಸೈನ್ಮೆಂಟ್ ಅಂದ್ರೆ ವರ್ಕಿಂಗ್ ಗ್ರೂಪ್ ಆಫ್ ಮೈಗ್ರೇಷನ್ ಇಂದು ರಿಪೋರ್ಟ್ ಹೈಲೈಟ್ಸ್ ಅಷ್ಟೇ. ವರ್ಕಿಂಗ್ ಗ್ರೂಪ್ ಆನ್ ಮೈಗ್ರೇಷನ್ ಅಂತ ಹೇಳ್ಬಿಟ್ಟು ಕೊಡಿ. ನೋಡಿ, ವರ್ಕಿಂಗ್ ಗ್ರೂಪ್ ಆನ್ ಮೈಗ್ರೇಷನ್ ರಿಪೋರ್ಟ್ ಬಂದ್ಬಿಡ್ತು ನೋಡಿ, ತಕ್ಷಣನೇ ಬಂದ್ಬಿಡುತ್ತೆ. PRS ಇಂಡಿಯಾ ಬೇರೆ ಬೇರೆ ಗ್ರೂಪ್ ನೋಡ್ಬಿಟ್ಟು ಇದನ್ನ ನೋಡಿ. ಓಕೆ, PRS ಇಂಡಿಯಾ ಅಥೆಂಟಿಕೇಟೆಡ್ ರಿಸೋರ್ಸಸ್ ನ ರೆಫರ್ ಮಾಡಿ. ಡೋಂಟ್ ರೆಫರ್ ಸಮ್ ರ್ಯಾಂಡಮ್ ಯಾವ್ದೋ ಕೋಚಿಂಗ್ ಸೆಂಟರ್ ಸಿಗ್ಬಿಡುತ್ತೆ ಅಂತ ರೆಫರ್ ಮಾಡಕ್ ಹೋಗ್ಬಿಡಿ. Nothing the migrants were considered are not considered as a part of the urban community by the urban development and urban planning, the paper set. Given its size and spread, management of the migrants under lockdown represents a massive logistic challenge. Huge logistic challenge there of migrants in the one. So that is very important. And this article is very, very important. UPC point of view. State's first plasma donor helps more patients will evaluate. Okay, plasma therapy teaching use out ಬಂದಿದೆ. ಸೊ ಪ್ಲಾಸ್ಮಾ ಥೆರಪಿ ಬಗ್ಗೆ ಇವತ್ತು ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಬೇಕು. ಪ್ಲಾಸ್ಮಾ ಥೆರಪಿ ಬಗ್ಗೆ ಒಂದು ಸಿಂಪಲ್ ನಾನು ನಿಮಗೆ ಹೇಳ್ತೀನಿ, ಒಂದು ಸಿಂಪಲ್ ಆಗಿ ಕಾನ್ಸೆಪ್ಟ್ ಹೇಳ್ತೀನಿ. ಪ್ಲಾಸ್ಮಾ ಇನ್ ದ ಸೆನ್ಸ್ ಬ್ಲಡ್ ಅಲ್ಲಿ 4 ಕಾಂಪೋನೆಂಟ್ಸ್ ಇರುತ್ತೆ. RBC, WBC, ಪ್ಲಾಸ್ಮಾ ಮತ್ತೆ
ಪ್ಲೇಟ್ಲೆಟ್ಸ್. ಸೊ RBC, ಕೆಂಪು ರಕ್ತ ಕಣ, WBC ಬಿಳಿ ರಕ್ತ ಕಣ ಗೊತ್ತಲ್ಲ ನಿಮ್ಗೆ, ಫೈನ್. ಪ್ಲೇಟ್ಲೆಟ್ಸ್. ಸೊ ಪ್ಲಾಸ್ಮಾ ಬಂದ್ಬಿಟ್ಟು ಎಲ್ಲೋ ಕಲರ್ ಪಿಗ್ಮೆಂಟ್, ಲಿಕ್ವಿಡ್ ಏನ್ ಬರುತ್ತಲ್ಲ ಬ್ಲಡ್ ಅಲ್ಲಿ, ಲಿಕ್ವಿಡ್ ಫಾರ್ಮ್ ಈಸ್ ನಥಿಂಗ್ ಬಟ್ ಪ್ಲಾಸ್ಮಾ. ಪ್ಲಾಸ್ಮಾದಲ್ಲಿ ಯೂಶಲಿ ಆಂಟಿಬಾಡೀಸ್ ಇರುತ್ತೆ. ಆಂಟಿಬಾಡೀಸ್ ಅಂದ್ರೆ ಏನ್ ಗೊತ್ತಾ, ಇವಾಗ ಯಾವ್ದೋ ಹೊರಗಡೆಯಿಂದ ರೋಗಾಣು ನಿಮ್ಮನ್ನ ಅಟ್ಯಾಕ್ ಮಾಡ್ತಾ ಅನ್ಕೊಳ್ಳಿ, ನಿಮ್ಮಲ್ಲಿ ಬ್ಯಾಕ್ಟೀರಿಯಾ ಬಂತು. ಸೊ ಅದನ್ನ ಫೈಟ್ ಮಾಡೋದಕ್ಕೆ ನಮ್ಮಲ್ಲಿ ಇಮ್ಯೂನ್ ಸಿಸ್ಟಮ್ ಬಂದ್ಬಿಟ್ಟು ಆಂಟಿಬಾಡೀಸ್ ನ ಕಳಿಸುತ್ತೆ. ಆಂಟಿಬಾಡೀಸ್ ಏನ್ ಮಾಡ್ತಾ ಫೈಟ್ ಮಾಡಿ ಬ್ಯಾಕ್ಟೀರಿಯಾಸ್ ನ ಸಾಯಿಸಿ ಕಳಿಸುತ್ತೆ. ಹಾಗಾಗಿ ಅಂದ್ರೆ ನೋಡಿ, ನೀವು ಹುಷಾರಿಲ್ಲದಾಗ 2-3 ದಿನಕ್ಕೆ ಮತ್ತೆ ನೀವೇ ಹುಷಾರಾಗ್ಬಿಡ್ತೀರಾ, ಅಂದ್ರೆ ಆಂಟಿಬಾಡೀಸ್. ಆದ್ರೆ COVID-19 ಇವಾಗ ಏನ್ ಮಾಡ್ತಿದ್ದಾರೆ ಅಂದ್ರೆ, ಇವಾಗ ನಾನು COVID-19 ಪೇಷಂಟ್, ನಾನು ಗುಣ ಆಗಿದ್ದೀನಿ. ಇವಾಗ ಕೊರೋನಾ ವೈರಸ್ ಇಂದ ನಾನು ಗುಣವಾಗಿದ್ದೀನಿ ಅಂದ್ರೆ ಅರ್ಥ ಏನು, ನನ್ನ ಆಂಟಿಬಾಡೀಸ್ ಸಖತ್ ಫೈಟ್ ಮಾಡಿದೆ ಕೊರೋನಾ ವೈರಸ್ ವಿರುದ್ಧ ಅಲ್ವಾ. ಸೊ ಆ ಆಂಟಿಬಾಡೀಸ್ ಎಲ್ಲಿದೆ, ಪ್ಲಾಸ್ಮಾದಲ್ಲಿ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಪ್ಲಾಸ್ಮಾನ ನನ್ನ ಬಾಡಿಯಿಂದ ತಗೊಂಡ್ಬಿಟ್ಟು ಅದನ್ನ ಇನ್ನೊಬ್ಬನ ಯಾರು COVID-19 ಆಗಿದೆಯಲ್ಲ ಅವ್ನ ಬಾಡಿ ಇಂಜೆಕ್ಟ್ ಮಾಡ್ತಾರೆ. ಸೊ ಬಿಲೀಫ್ ಏನಂದ್ರೆ, ಆತರ ಇಂಜೆಕ್ಟ್ ಮಾಡೋದ್ರಿಂದ ಅವನು ಗುಣಮುಖನಾಗ್ತಾನೆ. ಯಾಕಂದ್ರೆ ನನ್ನ ಪ್ಲಾಸ್ಮಾದಲ್ಲಿರೋ ಆಂಟಿಬಾಡೀಸ್ ಇವಾಗ ಫೈಟ್ ಮಾಡೋದು ಹೆಂಗೆ ಅಂತ ಗೊತ್ತು. ಸೊ ಅದನ್ನ ಆನ್ ಬಾಡಿ ಹಾಕಿದ್ರೆ ಅವು ಕೊರೋನಾ ವೈರಸ್ ಜೊತೆ ಫೈಟ್ ಮಾಡಿ ಅವ್ನು ಗುಣಮುಖ ಆಗ್ಸುತ್ತೆ ಅಂತ ಬಿಲೀಫ್. ಓಕೆ. ಸೊ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ, ಲೈಕ್ ಲೆಟ್ ಸಿ ಎಕ್ಸಾಕ್ಟ್ಲಿ ಇಫ್ ಇಟ್ ಇಸ್ ಸಕ್ಸಸ್ಫುಲ್, ಇಟ್ಸ್ ವೆರಿ ವೆಲ್ ಅಂಡ್ ಗುಡ್. ಅದು ಕರ್ನಾಟಕದಲ್ಲಿ ಆಗ್ತೀವಿ ಅಂದ್ರೆ ದಟ್ ಈಸ್ ಅವರ್ ನಮ್ಮ ಹೆಮ್ಮೆ ಅಲ್ವಾ. ಸೊ ಪ್ಲಾಸ್ಮಾ ಥೆರಪಿ ಬಗ್ಗೆ ನೀವು ಓದ್ಕೋಬೇಕು, ಯಾಕಂದ್ರೆ ಪ್ಲಾಸ್ಮಾ ಥೆರಪಿ ಪ್ರಿಲಿಮ್ಸ್ ಕ್ವಶನ್ಸ್ ಕೇಳಕ್ಕೆ ಅಂತ. ನೆಕ್ಸ್ಟ್, Anand Kumar will talk to banks to restructure educational loans. CM may discuss lockdown relaxation, ಇವೆಲ್ಲ ಇಂಪಾರ್ಟೆಂಟ್. ಏನಿಲ್ಲ ಸ್ಟೇಟ್ ಅಲ್ಲಿ ಯೂಶಲಿ ಸ್ಟೇಟ್ಸ್ ಅಲ್ಲಿ ಸಿಗಲ್ಲ, ಬಟ್ ನೋಡಿ ಈ ತರ ಸಿಗ್ಬಿಡ್ತು, ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಯೂಶಲಿ ಎಲ್ಲರೂ ಏನ್ ಮಾಡ್ಬಿಡ್ತಾರೆ, ನಾನು ಹೇಳ್ತೀನಿ ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಟ್ರಿಕ್ ಅಂತ ಹೇಳ್ಬಿಟ್ಟು ಫ್ರಂಟ್ ಪೇಜ್ ಓದ್ಕೊಳ್ಳಿ, ಡೈರೆಕ್ಟ್ ನ್ಯಾಷನಲ್ ಪೇಜ್ ಬಂದ್ಬಿಡಿ, ಆಮೇಲೆ ಡೈರೆಕ್ಟ್ ಎಡಿಟೋರಿಯಲ್ ಓದ್ಕೊಂಡ್ಬಿಡಿ ಅಂತ. ಡೋಂಟ್ ಡೂ ಇಟ್. ಓಕೆ. ಸೊ IIHR ಆಫರ್ಸ್ ಹೆಲ್ಪ್ ಟು ಮ್ಯಾಂಗೋ ಗ್ರೋವರ್ಸ್, ವ್ಯಾಲ್ಯೂ ಅಡಿಷನ್. ಮತ್ತೆ ಮ್ಯಾಂಗೋ ಗ್ರೋವರ್ಸ್ ಹೆಲ್ಪ್ ಕೊಟ್ಟಿದ್ದಾರಂತೆ ಯಾರು, IIHR. As Europe struggles, exports look uncertain. ಸೊ obviously ಕೊಡ್ತಾ ಏನ್ ಬಿದ್ದಿದೆ ಅಂತ ಮ್ಯಾಂಗೋ ಬೆಳೆಯವರಿಗೆ ಸಿಕ್ಕಾಬಿಟ್ಟೆ ಹೊಡ್ತಾ ಬಿದ್ದಿದೆ. ಯಾಕಂದ್ರೆ ನಾವು ಯೂಶಲಿ ಎಕ್ಸ್ಪೋರ್ಟ್ಸ್ ಕಳಿಸ್ತೀವಿ ಮ್ಯಾಂಗೋನ ಇಲ್ಲಿಂದ ಯುರೋಪ್ಗೆ ಅಲ್ವಾ. ಸೊ ಇವಾಗ ಎಕ್ಸ್ಪೋರ್ಟ್ ಎಲ್ಲಿ, ನಾವು ಏರೋಪ್ಲೇನ್ ಎಲ್ಲೂ ಹೋಗಂಗಿಲ್ವಲ್ಲ, ಹಾಗಾಗಿ ಹೊಡ್ತಾ ಬಿದ್ದಿದೆ. ಸರಿ, ನೋಡೋಣ. ಸೊ ದಟ್ ಇಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ಸೊ ನಿನ್ನೆ ಬಸವ ಜಯಂತಿ ಇತ್ತು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಸವಣ್ಣನವರ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ಓದಬೇಕು. ಓಕೆ, ಬಸವಣ್ಣನವರ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ಓದ್ಕೊಳ್ಳಿ, ಬಿಕಾಸ್ ಬಸವಣ್ಣನ ಬಗ್ಗೆ ಕೇಳ್ತಾರೆ UPSC ನಲ್ಲಿ ಹಿಸ್ಟ್ರಿ ಗೋಚರಗಳ ಬಗ್ಗೆ ಅಥವಾ ಬಗ್ಗೆ ಸ್ವಲ್ಪ ಡಿಸ್ಕಷನ್. ಬಾಡಿ ಆಫ್ ಸೆಕೆಂಡ್ ಫಾರೆಸ್ಟ್ ವರ್ಕರ್ who drowned received. Okay. ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ಬೇಕಂದ್ರೆ, ಕೊರೋನಾ ವೈರಸ್ ಆದ್ಮೇಲಿಂದ ಪ್ರಾಣಿಗಳೆಲ್ಲ ಹೊರಗಡೆ ಬರಕ್ ಶುರುವಾಗಿದೆ ಕಾಡಿಂದ. ಓಕೆ, ಅವುಗಳಿರೋ ಜಾಗದಿಂದ ಇಂಟೀರಿಯರ್ ಕಾಡಿಂದ ಸ್ವಲ್ಪ ಹೊರಗಡೆ ಬರಕ್ ಶುರುವಾಗಿದೆ. ಹಾಗಾಗಿ ಪೋಚರ್ಸ್ ಅಂದ್ರೆ ಏನು, ಪ್ರಾಣಿಗಳನ್ನ ಹಂಟು ಮಾಡ್ತಾರಲ್ಲ, ಅವ್ರದ್ದು ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಸೊ ಇದರಲ್ಲಿ ಡೈಲಿ ನ್ಯೂಸ್ ಪೇಪರ್ ಬರ್ತಿದೆ. ಸೊ ದಟ್ ಈಸ್ ಒನ್ ಆಫ್ ದ ಕನ್ಸರ್ನ್. BS ಪೇಪರ್ ನಲ್ಲಿ ಈ ಪಾಯಿಂಟ್ ಆಡ್ ಮಾಡ್ಬೋದು. ಈ ತರ ಕ್ರೈಸಿಸ್ ಆದಾಗ ಕೋಚಿಂಗ್ ಕೂಡ ಜಾಸ್ತಿ ಆಗುತ್ತೆ. ಆರ್ಟಿಷಿಯನ್ ಕಮ್ಯುನಿಟಿಗೂ ಎಲ್ಲ ಕಡೆ ಬರ್ತಾ ಬಿಟ್ಟಿದೆ. ಆರ್ಟಿಷಿಯನ್ ಆರ್ಟ್ ಮಾಡೋರ್ಗೂ ಮಾರಾಟ ಆಗ್ತಿಲ್ಲ. ಮ್ಯಾಂಗೋ ಇನ್ ಅಗ್ರಿಕಲ್ಚರ್ ಬಂದ ಫಾರ್ಮರ್ಸ್ಗೂ ಹೊಡ್ತಾ ಬಿದ್ದಿದೆ. ಇದರಲ್ಲಿ ನೋಡಿ ಫಾರೆಸ್ಟ್ಗೂ ಹೊಡ್ತಾ ಬೀಳ್ತಿದೆ ಡ್ಯೂ ಟು ಕೊರೋನಾ ವೈರಸ್ ಇಂಪ್ಯಾಕ್ಟ್ಸ್ ಇವೆಲ್ಲ. ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನಾ, ಓಕೆ, ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಏನು ಅಂತ ಹೇಳ್ಬಿಟ್ಟು ಓದ್ಕೊಳ್ಳಿ. ಇಟ್ ಇಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್, ಬಟ್ ಸ್ಟಿಲ್ ನೋಡ್ಕೊಂಡು. ಬಟ್ ಭಾರಿ ಇಂಪಾರ್ಟೆಂಟ್ ಏನಪ್ಪ ಇದರಲ್ಲಿ ಅಂದ್ರೆ, ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನಾ ಏನಿದೆ, ಸೊ ರೋಡ್ ಮಾಡಿಸೋದು. ಅದರಲ್ಲಿ ಮನ್ರೇಗಾ ವರ್ಕರ್ಸ್ಗೆ, ಮನ್ರೇಗಾ ಅಂದ್ರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆಕ್ಟ್, ಯಾರಿಗೆ ಗೊತ್ತಿಲ್ವೋ ಫಸ್ಟ್ ಟೈಮ್ ಸ್ಟಡಿ ಮಾಡೋ ಮಕ್ಕಳು ಇದು ವೆರಿ ವೆರಿ ಇಂಪಾರ್ಟೆಂಟ್. ಮನ್ರೇಗಾದಡಿ ಏನ್ ಮಾಡ್ತಾರೆ, ಹಳ್ಳಿನಲ್ಲಿ ಅನ್ಸ್ಕಿಲ್ಡ್ ಲೇಬರರ್ಸ್ ಇರ್ತಾರಲ್ಲ, ಅವರಿಗೆ ವರ್ಷಕ್ಕೆ 100 ದಿನ ಕೆಲಸ ಕಂಪಲ್ಸರಿ ಕೊಡ್ಲೇಬೇಕು. 219 ರೂಪಾಯಿ ಕೊಡ್ಬೇಕು ಪ್ರತಿದಿನಕ್ಕೆ. ಸೊ ಅಲ್ಲಿಗೆ 20,190 ರೂಪಾಯಿ ಆಗುತ್ತೆ ಅವರಿಗೆ. ಓಕೆ, ಇದು ಕಂಪಲ್ಸರಿ ಕೆಲಸ ಕೊಡ್ಬೇಕು. ಕೆಲಸ ಇಲ್ಲ ಅಂದ್ರೆ ಏನೋ ಪರವಾಗಿಲ್ಲ, ದುಡ್ಡು ಕೊಡ್ಬೋದು. ಇಟ್ ಇಸ್ ಲೀಗಲಿ ಬೌಂಡೆಡ್. ಸೊ ಮನ್ರೇಗಾದಲ್ಲಿ ವರ್ಕರ್ಸ್ಗೆ ಇವರು ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಕಳಿಸ್ತಾರೆ ಕೆಲಸ ಮಾಡೋದಕ್ಕೆ ಅಂಡರ್ ದಿಸ್ ಆಕ್ಟ್. ಓಕೆ, ಸೊ ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನಾ. ನೆಕ್ಸ್ಟ್, ಸೌತ್ ಅಲ್ಲಿ ಏನಾಗಿದೆ ನೋಡಿ. ಆಂಧ್ರ ಪ್ರದೇಶ ಜಾಸ್ತಿ ಆಗಿದೆ,
ಕೇರಳ ಇಂಟ್ರೆಸ್ಟ್ ರೇಟ್ ಬಾರ್ಡರ್ಸ್ ನ ಕಂಪ್ಲೀಟ್ ಕ್ಲೋಸ್ ಮಾಡ್ತಿದೆ. ಜಗನ್ ಅಪ್ರೋಚಸ್ ಅಮಿತ್ ಶಾ ಫಾರ್ ಕಂಟೈನ್ಮೆಂಟ್ ಸ್ಟೆಪ್ಸ್. ಓಕೆ, ಅದು ಇಂಪಾರ್ಟೆಂಟ್ ಇಲ್ಲ. ಓಕೆ, ಇದು ಇಂಪಾರ್ಟೆಂಟ್. CERT ಟು ಕಂಡಕ್ಟ್ ಸೆಕ್ಯೂರಿಟಿ ಆಡಿಟ್ ಆನ್ COVID-19 ಡೇಟಾ. ಇದು ಯಾವಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ, ನಿಮ್ಮ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಬರುತ್ತೆ. GS ಪೇಪರ್ ನಲ್ಲಿ ಸೈಬರ್ ಸೆಕ್ಯೂರಿಟಿ ಅನ್ನೋ ಸಿಲೆಬಸ್ ಇದೆ, ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನೆನಪಿರಲಿ. ಏನಾಗಿದೆ ನೋಡೋಣ ನ್ಯೂಸ್ ಅಲ್ಲಿ. ಇನ್ ದ ವೇಕ್ ಆಫ್ ಕಾಂಟ್ರವರ್ಸಿ ಸರೌಂಡಿಂಗ್ ದ ಸ್ಪ್ರಿಂಕ್ಲರ್ ಡೀಲ್, ದ ಕೇರಳ ಗವರ್ಮೆಂಟ್ has decided to carry out a security audit on CERT in nodal agency responsible for dealing with cyber security threats. Okay, it's important. ಏನಪ್ಪ ಅಂದ್ರೆ ಕೇರಳ ಗವರ್ಮೆಂಟ್ ಏನ್ ಮಾಡಿದ್ರು, ಅಮೆರಿಕದ ಒಂದು ಕಂಪನಿ ಇದೆ. ಓಕೆ, that company's name is I forgot actually the company's name. ಏನಪ್ಪ ಅದು Sprinklr. Where is it? ಸ್ಪ್ರಿಂಕ್ಲರ್. ಓಕೆ, ಸೊ ಸ್ಪ್ರಿಂಕ್ಲರ್ ಅಂತ ಹೇಳ್ಬಿಟ್ಟು ಒಂದು ಕಂಪನಿ ಜೊತೆ ಡೀಲ್ ಮಾಡ್ಬೋದು. ಏನಕ್ಕೆ ಡೀಲ್ ಮಾಡ್ಕೋತು ಅಂತಂದ್ರೆ ಟು ಮೇಂಟೈನ್ ದ ಡೇಟಾ. ಓಕೆ, ಒಂದು ಡೇಟಾ ಪ್ಲಾಟ್ಫಾರ್ಮ್ ಮೇಂಟೈನ್ ಮಾಡೋದಕ್ಕೆ ಯಾವುದು ಈ COVID-19 ಪೇಷಂಟ್ಸ್ ಆಗಿರೋರಿಗೆ ಒಂದು ಆಪ್ ಡೆವಲಪ್ ಮಾಡೋದಕ್ಕಪ್ಪ. ಒಂದು ಆಪ್ ಡೆವಲಪ್ ಮಾಡಿ ಅವ್ರನ್ನೆಲ್ಲದೂ ನೆನ್ಪಿಟ್ಕೊಂಡು ಒಂದಿಷ್ಟು ಜನ ಯಾರಾದ್ರು ಕ್ವಾರಂಟೈನ್ ಆಗಿದ್ರು ಅವ್ರದ್ದೆಲ್ಲ ಲಿಸ್ಟ್, ಕ್ವಾರಂಟೈನ್ ಆಗಿರೋದನ್ನ ಒಂದು ಮೇಂಟೈನ್ ಮ್ಯಾನೇಜ್ ಮಾಡೋದಕ್ಕೆ ಒಂದು ಸಾಫ್ಟ್ವೇರ್ ಖರೀದಿ ಮಾಡ್ತು. ಎಲ್ಲಿಂದ? USA ಅಂತ. ಯಾವುದು? ಕೇರಳ ಗವರ್ಮೆಂಟ್. ಈಗೇನಾಗಿದೆ, ಅದರಲ್ಲಿ ಆಬ್ವಿಯಸ್ಲಿ ಪೇಷಂಟ್ಸ್ ಡೇಟಾ ಸೇವ್ ಮಾಡ್ತಾರೆ. ಇವನು ಯಾವ ಕಂಪನಿಯಿಂದ ಬಂದಿದ್ದಾನೆ, ಇವನು ಎಲ್ಲಿ, ಇವನು ಯಾವ ಕಂಟ್ರಿಯಿಂದ ಟ್ರಾವೆಲ್ ಮಾಡಿದ್ದ, ಹೆಸರು ಏನು, ಏಜ್ ಏನು, ಇವನಿಗೆ ಯಾವ ರೋಗ ಇತ್ತು ಪಾಸ್ಟ್ ಅಲ್ಲಿ. ದಿಸ್ ಇಸ್ ಆಲ್ ಇಂಪಾರ್ಟೆಂಟ್ ಡೇಟಾ. ಆಬ್ವಿಯಸ್ಲಿ ನನ್ನ ಪ್ರೈವಸಿ ಇದು, ಅದನ್ನ ನಾನು ಒಳಗೆ ಹಾಕ್ತಿದ್ದೀನಿ. ಓಕೆ, ಸೊ ಇದನ್ನ ಪ್ರಿಸರ್ವ್ ಮಾಡೋದು ಗವರ್ಮೆಂಟ್ ಕರ್ತವ್ಯ. ನನ್ನ ಡೇಟಾನ ಸೇವ್ ಮಾಡೋದು ಗವರ್ಮೆಂಟ್ ಕರ್ತವ್ಯ. ಹೊರಗಡೆ ಎಲ್ಲೂ ಮಿಸ್ಯೂಸ್ ಆಗ್ಲಿಲ್ಲ ನಂಗೆ. ಸೊ ಡೇಟಾ ಸೆಕ್ಯೂರಿಟಿ ಗವರ್ಮೆಂಟ್ ಕರ್ತವ್ಯ ಆಗಿರೋದ್ರಿಂದ ಈ ಪ್ರಾಬ್ಲಮ್ ಏನಾಗಿದೆ, ತುಂಬಾ ಜನ ಡೇಟಾ ಮಿಸ್ಯೂಸ್ ಆಗುತ್ತೆ ಅಥವಾ ಡೇಟಾ ಸೇಫ್ಟಿ ಇಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡಿರೋದಕ್ಕೆ CERT ಇನ್ ಅಂತ ಏನಿದೆಯಲ್ಲ, CERT ಇನ್, ಇದು ಒಂದು ಏಜೆನ್ಸಿ. CERT ಇನ್ ಇದೆ ನೋಡಲ್ ಏಜೆನ್ಸಿ ವಿಚ್ ಡೀಲ್ಸ್ ವಿತ್ ಸೈಬರ್ ಸೆಕ್ಯೂರಿಟಿ ಥ್ರೆಟ್ಸ್. ಸೈಬರ್ ಸೆಕ್ಯೂರಿಟಿ ಥ್ರೆಟ್ಸ್ ಏನಾದ್ರು ಬಂತು ಅಂದ್ರೆ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡೋದು CERT ಇನ್ ಅಂತ. ಸೊ ಇವತ್ತು ನೀವು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕು. CERT ಇನ್ ಬಗ್ಗೆ ಸುಮಾರು ಸತಿ UPSC ಕ್ವಶನ್ಸ್ ಕೇಳಿದೆ. CERT ಇನ್ ಬಗ್ಗೆ ರಿಮೆಂಬರ್ ದಿಸ್. ಓಕೆ, ಸೊ CERT ಇನ್ ಬಗ್ಗೆ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ. ಬಟ್ ಇವಾಗ ಮೀನ್ಸ್ ರಿಲೇಟೆಡ್ ಏನಾಗಿದೆ ನಾವು. ಸೊ CERT ಇನ್ ಅಂದ್ರೆ ಏನು, ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಇದು. ಓಕೆ, ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್, ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಇದು CERT ಇನ್ ಅಂದ್ರೆ. ಸೊ ಅಂಡರ್ ದ ಇಂಡಿಯನ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದಾಗಿರೋದು. ಟು ಕ್ಯಾರಿ ಔಟ್ ಆಡಿಟ್ ವರ್ಕ್, ಇದು ಒಂದು ಆಡಿಟ್ ಮಾಡುತ್ತಲ್ಲ, ಇಟ್ ಕಂಡಕ್ಟ್ಸ್ ಆಡಿಟ್ ವರ್ಕ್. ಇದು ಆಡಿಟ್ ವರ್ಕ್ ಮಾಡ್ಬಿಟ್ಟು ಏನ್ ಮಾಡುತ್ತೆ, ಕಂಡಕ್ಟ್ ಆಡಿಟ್ ವರ್ಕ್ ಮಾಡ್ಬಿಟ್ಟು ಹೇಳುತ್ತೆ ಡೇಟಾ ಸ್ಟೋರ್ ಮಾಡಿದ್ರು ಇನ್ವಾಲ್ವ್ ಕತೆ ಏನು ಅಂತ ಹೇಳ್ಬಿಟ್ಟು. ಸೊ ಇದು ಅಮೆಝಾನ್ ಕ್ಲೌಡ್, ಅಮೆಝಾನ್ ಕಂಪ್ನಿ ಇದು ಸ್ಪ್ರಿಂಕ್ಲರ್ ಅನ್ನೋದು ಅಮೆಝಾನ್ ಕ್ಲೌಡ್ ಪ್ಲಾಟ್ಫಾರ್ಮ್ ಅಲ್ಲಿ ಇಟ್ಟಿದಾರಂತ ಡೇಟಾ. ಸೊ ಇಂಡಿಯನ್ ಗವರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಅವ್ರು ಯೂಸ್ ಮಾಡ್ತಿದಾರೋ ಇಲ್ವೋ ಅಂತ ಚೆಕ್ ಮಾಡ್ತಾರೆ. ಆಡಿಟ್ ಪರ್ಪಸಸ್. ಓಕೆ, ಹೈ ಲೆವೆಲ್ ಮೀಟಿಂಗ್. ಸೊ ಇದ್ರ ಬಗ್ಗೆ ಹೈ ಲೆವೆಲ್ ಮೀಟಿಂಗ್ ಆಗಿದೆ. ಸೊ ಗವರ್ಮೆಂಟ್ ಫೆಲ್ಟ್ ಇಟ್ ಇಸ್ ನೆಸೆಸರಿ. ಯಾಕೆಂದ್ರೆ ಗವರ್ಮೆಂಟ್ ಫೆಲ್ಟ್ ಇಟ್ ಇಸ್ ನೆಸೆಸರಿ ಟು ಅನಲೈಸ್ ದ ಡೇಟಾ ಕಲೆಕ್ಟೆಡ್ ಯೂಸಿಂಗ್ ಡೇಟಾ ಅನಾಲಿಟಿಕ್ಸ್ ಟೆಕ್ನಿಕ್ಸ್ ಅಂಡ್ ಟೂಲ್ಸ್ ಅಂಡ್ ಟು ಎನ್ಶೂರ್ ದ ಸೆಕ್ಯೂರಿಟಿ ಆಫ್ ದ ಡೇಟಾ ಕಲೆಕ್ಟೆಡ್. ಒಂದು ಸೆಕ್ಯೂರಿಟಿ ಕೊಡಬೇಕು ಡೇಟಾದು ಅಂತ ಹೇಳ್ಬಿಟ್ಟು ಆಬ್ವಿಯಸ್ಲಿ ಅಪೋಸಿಷನ್ ಇದ್ದಿದ್ದಕ್ಕೆ ಒಂದು ಆಡಿಟ್ ಮಾಡ್ಬಿಡೋಣಪ್ಪ, ನೋ ಇಶ್ಯೂಸ್ ಅಂತ. ಅಪೋಸಿಷನ್ ಏನ್ ಹೇಳ್ತಾರೆ, ಅಪೋಸಿಷನ್ ವಾಸ್ ಕ್ರಿಟಿಕಲ್ ಆಫ್ ದ ಗವರ್ನಮೆಂಟ್ ಫಾರ್ ಪ್ರೊಕ್ಯೂರಿಂಗ್ ಎ ಹೆಲ್ತ್ ಕೇರ್ ವರ್ಕರ್ ಮೊಬೈಲ್ ಅಪ್ಲಿಕೇಶನ್. ಆ ಮೊಬೈಲ್ ಅಪ್ಲಿಕೇಶನ್ USA ತರಿಸಿದ್ದಕ್ಕೆ ಅಪೋಸಿಷನ್ ಇತ್ತಂತೆ. ಓಕೆ, ಸೊ ಅದನ್ನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ಸ್ ಇಂದವೇ ತರಿಸ್ಬಿಟ್ಟಿರಲ್ಲ. ಅದಕ್ಕೆ ಲೆಟ್ಸ್ ಇದರ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ CERT ಇನ್ ಪ್ರಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಪಕ್ಕ ಕೇಳ್ತಾರೆ. ನೆಕ್ಸ್ಟ್ ನೋಡಿ, ನಾವು ಓದ್ತಾ ಸಿಲೆಬಸ್ ಕಂಪೇರ್ ಮಾಡಿ ಓದ್ತಾ ಇದೀವಲ್ವಾ, ಈ ರೀತಿ ಓದ್ಬೇಕು. ಓಕೆ, ಸಿಲೆಬಸ್ ಇರೋದನ್ನ ಅಷ್ಟೇ ಓದ್ಬೇಕು, ಸಿಲೆಬಸ್ ಇಲ್ದಿರೋದು ಅವಶ್ಯಕತೆ ಇಲ್ಲ. ಮೈಗ್ರೆಂಟ್ ವರ್ಕರ್ಸ್ ಇಟ್ ದ ರೋಡ್ ಟು ರೀಚ್ ಹೋಮ್. ಓಕೆ, ಮನೆಯಿಂದ ನಡ್ಕೊಂಡ್ ಬರ್ತಿದಾರಂತೆ ಪಾಪ ಮೈಗ್ರೆಂಟ್ ವರ್ಕರ್ಸ್, ಅದೆಲ್ಲ ಇಂಪಾರ್ಟೆಂಟ್ ಇಲ್ಲ. ದೂದ್ ದುರ್ತಾನೋ ಸ್ಟಾರ್ಟ್ಸ್ ಸೌದರ್ನ್ ರೈಲ್ವೆ. ದೂದ್ ಡುರಾಂಟೋ ಸ್ಪೆಷಲ್ ಟ್ರೈನ್ ಮಿಲ್ಕ್ ಟ್ಯಾಂಕರ್ಸ್. ದೂದ್ ಡುರಾಂಟೋ ಅಂದ್ರೆ ಏನು, ಸ್ಪೆಷಲ್ ಟ್ರೈನ್ಸ್, ಮಿಲ್ಕ್ ತಗೊಂಡು ಹೋಗುವಂತ ಸ್ಪೆಷಲ್ ಟ್ರೈನ್ ಸ್ಟಾರ್ಟ್ ಮಾಡಿದಾರಂತೆ. ದೂದ್ ಡುರಾಂಟೋ ಅನ್ನೋ ವರ್ಡ್ ನೆನ್ಪಿಟ್ಕೊಳ್ಳಿ, ಸಲ ಕೇಳ್ಬಿಡ್ತಾರೆ UPSC ನಲ್ಲಿ. ರೀಸೆಂಟ್ಲಿ ದೂದ್ ಡುರಾಂಟೋ ವಾಸ್ ಇನ್ ನ್ಯೂಸ್, ಏನದು ಅಂತ ಕೇಳ್ಬಿಟ್ಟು. ಸೊ ಟ್ರೈನ್ ಟ್ಯಾಂಕರ್ ಇದು, ಮಿಲ್ಕ್ ಟ್ಯಾಂಕರ್. ದೂದ್ ಅಂದ್ರೆ ಮಿಲ್ಕ್. ಓಕೆ, ಅಷ್ಟು ನೆನ್ಕೊಂಡ್ಕೊಂಡಿವಿ.
ಬಿಟ್ರೆ ಇನ್ನೇನು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ಈಗ ನಾವು ಎಡಿಟೋರಿಯಲ್ ಓದೋಣ, ಡೈರೆಕ್ಟ್ ಆಗಿ ಇದಕ್ಕೆ ಜಂಪ್ ಆಗೋಣ. ಎಡಿಟೋರಿಯಲ್ ನಾವು ಈಗ ಸದ್ಯಕ್ಕೆ ಓದೋದು ಬೇಡ, ಯಾಕಂದ್ರೆ ನ್ಯೂಸ್ ಕೆಲವು ನ್ಯೂಸ್ ಮೇಲೆ ನಿಮ್ಗೆ ಗ್ರಿಪ್ ಇದ್ದಾಗ ಮಾತ್ರ ಎಡಿಟೋರಿಯಲ್ ಓದಿ, ಎಲ್ಲಿವರೆಗೂ ಎಡಿಟೋರಿಯಲ್ ಓದೋಕೆ ಹೋಗ್ತೀವಿ. ಎಡಿಟೋರಿಯಲ್ ನಾವು ಜೂನ್ 1ನೇ ತಾರೀಕಿಂದ ಶುರು ಮಾಡೋಣ, ಅಲ್ಲಿವರೆಗೂ ನಾವು ನ್ಯೂಸ್ ಓದ್ತಾ ಹೋಗೋಣ. ಜೂನ್ 1ನೇ ತಾರೀಕಿಂದ ಬನ್ನಿ ಎಡಿಟೋರಿಯಲ್ಸ್ ಓದೋಣ. ಕೇಸಸ್ ಇಂಪಾರ್ಟೆಂಟ್ ಇಲ್ಲ. ಮನಮೋಹನ್ ಸಿಂಗ್ ತುಂಬಾ ಟೆಸ್ಟಿಂಗ್ ಜಾಸ್ತಿ ಮಾಡಿ ಅಂತ ಹೇಳಿದ್ದಾರೆ, ಸೊ ದಟ್ ಈಸ್ ಆಲ್ಸೋ ನಾಟ್ ಇಂಪಾರ್ಟೆಂಟ್. ಅಸ್ಸಾಂ ಬಿಟಿಇಡಿ might see governor's role. Okay. ಬೋಡೋ ಲ್ಯಾಂಡ್ ಟೆರಿಟರಿಯಲ್ ಏರಿಯಾ. ಅಸ್ಸಾಂ ನಲ್ಲಿ ಬೋಡೋ ಲ್ಯಾಂಡ್ ಬಗ್ಗೆ ತುಂಬಾ ಗಲಾಟೆ ನಡೀತಿದೆ, ಸಪರೇಟ್ ಸ್ಟೇಟ್ ಬೇಕು ಅಂತ ಕೇಳ್ತಿದ್ದಾರೆ. ಸೊ ಬೋಡೋ ಲ್ಯಾಂಡ್ ಇಶ್ಯೂ ಅನ್ನೋದೇನು, ಇದು ನೋಡಿ ಬ್ಯಾಕ್ ಗ್ರೌಂಡ್ ನಾನು ಹೇಳಿದ್ದೀನಲ್ಲ ಫಸ್ಟ್ ವಿಡಿಯೋದಲ್ಲಿ. ಬ್ಯಾಕ್ ಗ್ರೌಂಡ್ ಅಂದ್ರೆ ಬೋಡೋ ಲ್ಯಾಂಡ್ ಬಗ್ಗೆ ನೀವು ಬ್ಯಾಕ್ ಗ್ರೌಂಡ್ ತಿಳ್ಕೋಬೇಕು. ಇವತ್ತು ಒಂದು ಬ್ಯಾಕ್ ಗ್ರೌಂಡ್ ಆಗಲಿ ಬೋಡೋ ಲ್ಯಾಂಡ್. ಓಕೆ, ಸೊ ದ ಸ್ಟೇಟ್ಸ್ ಗವರ್ನರ್ ಈಸ್ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ಬಿಟಿಎಡಿ. ಬೋಡೋಲ್ಯಾಂಡ್ ಟೆರಿಟರಿಯಲ್ ಏರಿಯಾ ಡಿಸ್ಟ್ರಿಕ್ಟ್ಸ್ ಅಂತಾನೆ ಸಪರೇಟ್ ಆಗಿ ಇಟ್ಬಿಟ್ಟಿದ್ದಾರೆ. ಅಸ್ಸಾಂ ಒಳಗಡೆನೆ ಬೋಡೋಲ್ಯಾಂಡ್ ಟೆರಿಟರಿ ಅಂತ, ಗವರ್ನರ್ ಅದಕ್ಕೆ ಹೆಡ್ ಆಗಿದ್ದಾರೆ ಬಿಟಿಎಡಿಗೆ. ಫಾಲ್ಸ್ ಅಂಡರ್ 6th schedule ಆಫ್ ದ ಕಾನ್ಸ್ಟಿಟ್ಯೂಷನ್. 6th schedule ಬರುತ್ತೆ ಕಾನ್ಸ್ಟಿಟ್ಯೂಷನ್. ಸೊ ಬಿಟಿಎಡಿ ಕವರ್ಸ್ 4 ಡಿಸ್ಟ್ರಿಕ್ಟ್ಸ್, ವೆಸ್ಟರ್ನ್ ಮತ್ತೆ ಈಸ್ಟರ್ನ್ 4 ಡಿಸ್ಟ್ರಿಕ್ಟ್ ಕವರ್ ಮಾಡುತ್ತೆ. ಸೊ ಎಲೆಕ್ಷನ್ಸ್ ಏಪ್ರಿಲ್ 14 ಆಗ್ಬೇಕಿತ್ತು, ಬಟ್ ಕೋವಿಡ್-19 ಇರೋದ್ರಿಂದ ಅದನ್ನು ಮುಂದೂಡಲಾಗಿದೆ. ಸೊ ಹಾಗಾಗಿ ಏನಾಗ್ತಿದೆ, ಅಲ್ಲಿ ಗವರ್ನರ್ ರೂಲ್ ಬರ್ತಾ ಇದೆ. ಗವರ್ನರ್ ಆಡಳಿತ ಯಾವಾಗ ಬರುತ್ತೆ ಅದು ಇಂಪಾರ್ಟೆಂಟ್. ಸೊ ಪವರ್ಸ್ ಆಫ್ ಗವರ್ನರ್ ಅಂತ ಹೇಳ್ಬಿಟ್ಟು ನಾವು ಪಾಲಿಟಿ ಅಲ್ಲಿ ಓದ್ತೀವಿ, ಅಲ್ಲಿ ನಾವು ತಿಳ್ಕೊಳ್ಳೋಣ. ನಾನು ಅದಕ್ಕೆ ಹೇಳಿದ್ ನಿಮ್ಗೆ ಪಾಲಿಟಿ ಬೇಗ ಮುಗಿಸೋದು ವೆರಿ ಇಂಪಾರ್ಟೆಂಟ್. ಹಾಗಾಗಿನೇ ನಾನು ನಿಮ್ಮ NCERTs ನಲ್ಲಿ ನಾನೇನು ವಿಡಿಯೋ ಮಾಡಿ ಯಾರು ನೋಡಿಲ್ವೋ ದಯವಿಟ್ಟು ನೋಡಿ, ಯಾವ ರೀತಿ ಯಾವ ಆರ್ಡರ್ ಅಲ್ಲಿ ಬುಕ್ ನ ಓದಬೇಕು ಅಂತ ಬರ್ದಿದ್ದೀನಿ. ನಾನು ಆರ್ಟಿಕಲ್ ಅಲ್ಲಿ ಹೇಳಿದ್ದೇನೆ, ದಯವಿಟ್ಟು ಯು ಚೆಕ್ ದಟ್ ವಿಡಿಯೋ ವೇರ್ ವಿ ಹ್ಯಾವ್ ಡಿಸ್ಕಸ್ಡ್ ಹೌ, ವೈ, ವೆನ್ ಟು ರೀಡ್ NCERTs. ಹೌ, ವೈ, ವೆನ್, ವಾಟ್, ಓಕೆ, ಟು ರೀಡ್ ಇನ್ NCERTs ಅಂತ ಹೇಳ್ಬಿಟ್ಟು ಆ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ. ದಟ್ ಈಸ್ ವೈ ನಾನು ಪಾಲಿಟಿ ಫಸ್ಟ್ ಹಾಕಿರೋದು. ಸೊ ಪಾಲಿಟಿ ಎಕನಾಮಿಕ್ಸ್ ಫಸ್ಟ್ ಮುಗಿಸೋದು ನಾವು ಅದೇ ರೀಸನ್ಗೆ. ಓಕೆ, ಸೊ ನೆಕ್ಸ್ಟ್. ಸೊ ಇವತ್ತು ನೀವೇನ್ ಮಾಡ್ಬೇಕಂದ್ರೆ ಬೋಡೋಲ್ಯಾಂಡ್ ಬಗ್ಗೆ ತಿಳ್ಕೋಬೇಕು, ಗವರ್ನರ್ಸ್ ರೂಲ್, 6th schedule ಬಗ್ಗೆ ತಿಳ್ಕೋಬೇಕು. ಓಕೆ, 6th schedule ಬೋಡೋಲ್ಯಾಂಡ್ ಮತ್ತೆ ಗವರ್ನರ್ಸ್ ಯಾವಾಗ ಬರುತ್ತೆ ಗವರ್ನರ್ ರೂಲ್ ತಿಳ್ಕೋಬೇಕು. ಓಕೆ ಸರ್, ಈ ತರ ಓದೋದ್ರೆ ನ್ಯೂಸ್ ಪೇಪರ್ ತುಂಬಾ ಟೈಮ್ ಹಿಡಿಯುತ್ತಲ್ಲ. ಹೌದಪ್ಪ, ಆಗತ್ತೆ. ಆದ್ರೆ ಅಡ್ವಾಂಟೇಜ್ ಏನ್ ಗೊತ್ತಾ, 6th schedule ಓದ್ತೀರಾ, ಗವರ್ನರ್ ರೂಲ್ ಓದ್ತೀರಾ ಅಂದ್ರೆ ನಿಮ್ದು ಪಾಲಿಟಿ ಸಿಲೆಬಸ್ ಕಂಪ್ಲೀಟ್ ಆಯ್ತಾ ಅಲ್ವಾ. ಸೊ ಹಾಗಾಗಿ ಯು ಶುಡ್ ರೀಡ್ ಇಟ್. ಓಕೆ, ನೆಕ್ಸ್ಟ್. ಸೆಂಟರ್ ಎಫೆಕ್ಟ್ಸ್ ಮೇಜರ್ ರಿಶಫಲ್ ಆಫ್ ದ ಅಫಿಷಿಯಲ್ಸ್. ಓಕೆ, ಟ್ರಾನ್ಸ್ಫರ್ ಮಾಡ್ತಿದಾರಂತೆ, ಅದು ಇಂಪಾರ್ಟೆಂಟ್ ಏನಲ್ಲ. ಸೆಕ್ಯೂರಿಟಿ. ಓಕೆ, ಚೂರಿ ಫಾಲ್ಸ್ PM's disdain ಫಾರ್ ಮೀಡಿಯಾ. ಓಕೆ, ಅಪೋಸಿಷನ್ ಮಾತಾಡೋದು ಅಂತ ಇಂಪಾರ್ಟೆಂಟ್ ಏನಿಲ್ಲ. ಕನಿಕಾ ಕಪೂರ್, ಇಂಪಾರ್ಟೆಂಟ್ ಏನಿಲ್ಲ. 2 militants ಜಮ್ಮು ಕಾಶ್ಮೀರ್ ನ್ಯೂಸ್ ಬರ್ತಾನೆ ಇರುತ್ತೆ. ಜಮ್ಮು ಕಾಶ್ಮೀರದ ಇಶ್ಯೂ ಬಗ್ಗೆ ಮಾತಾಡಿದಾಗ ಅಲ್ಲಿ ಓವರ್ ಆಲ್ ನೋಡೋಣಂತೆ, ಅದು ಇಂಪಾರ್ಟೆಂಟ್. ಇವಾಗ ಏನ್ ಪರವಾಗಿಲ್ಲ. ಮತ್ತಿನ್ಯಾವುದಿದೆಯಪ್ಪ, CBI ಟೇಕ್ಸ್ ಕಸ್ಟಡಿ ಆಫ್ ವಾಧ್ವಾನ್ ಅಂಡ್ ಕಪಿಲ್. ಓಕೆ, ಇನ್ ನಾನ್ ವೈಲಬಲ್ ವಾರೆಂಟ್ ಅಗೇನ್ಸ್ಟ್ ವಾಧ್ವಾನ್. ಎಸ್ ಬ್ಯಾಂಕ್ ಕ್ರೈಸಿಸ್ ಒಂದು ನೋಡ್ಕೊಂಡ್ಬಿಟ್ರಪ್ಪ. ಯಾರಿಗಾರು ಎಸ್ ಬ್ಯಾಂಕ್ ರೀಸೆಂಟ್ಲಿ ಮುಖ್ಯ ಪರಿಸ್ಥಿತಿಯಲ್ಲಿ ಬಂದಿತ್ತು. ಓಕೆ, ಸೊ ಎಸ್ ಬ್ಯಾಂಕ್ ಕ್ರೈಸಿಸ್ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ಗೊತ್ತಾಗುತ್ತೆ. ಅದರಿಂದ ಏನ್ ಇಂಪಾರ್ಟೆಂಟ್ ಇಲ್ಲ, ಬಟ್ ಏನ್ ಇಂಪಾರ್ಟೆಂಟ್ ಅಪ್ಪ, ಅದರಿಂದ ಯೂಸ್ ಏನಾಗುತ್ತೆ ಅಂತಂದ್ರೆ, ನಾವು ಬ್ಯಾಂಕಿಂಗ್ ಬಗ್ಗೆ ಓದ್ತೀವಿ GS ಪೇಪರ್ 3 ನಲ್ಲಿ. ಸೊ ಎಸ್ಪೆಷಲಿ ಇವಾಗ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಬಗ್ಗೆ ತುಂಬಾ ಓದ್ತೀವಿ. ಬ್ಯಾಂಕ್ಗಳು ತುಂಬಾ ಲಾಸ್ ಅಲ್ಲಿ ಇದಾವೆ, ತುಂಬಾ ಜನ ಸಾಲ ಕೊಡ್ಬೇಕಾದವರೆಲ್ಲ ಎಸ್ಕೇಪ್ ಆಗ್ತಿದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಎಕ್ಸಾಂಪಲ್ ತಿಳ್ಕೊಳ್ಳೋಣ. ನೆಕ್ಸ್ಟ್, ಮೊಬೈಲ್ ಫಸ್ಟ್ ಕೇಸ್ ಅಂತ ಸ್ಕ್ರಾಂಬಲ್ ಆಫ್ ಎಸೆನ್ಶಿಯಲ್ಸ್. ತಾಗರ ಕ್ವಾರಂಟೈನ್ ಇಂಪಾರ್ಟೆಂಟ್ ಏನಿಲ್ಲ. ಸೊ ಕೋವಿಡ್-19 ಕೇಸಸ್, ಕೋವಿಡ್-19 ಎಲ್ಲ ಕಡೆ ಕೋವಿಡ್-19. ಅಸ್ಸಾಂ ವಾಸ್ ಏಬಲ್ ಟು ಕರ್ಬ್ ಕಮ್ಯುನಿಟಿ ಟ್ರಾನ್ಸ್ಮಿಷನ್. ಅಸ್ಸಾಂ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ತಡೆಗಟ್ಟಿದಾರಂತೆ, ವೆರಿ ಗುಡ್ ಜಾಬ್. ಓಕೆ, ಟಾಪ್ ಮೆಡಿಕಲ್ ಪ್ರೊಫೆಷನಲ್ ಬೆಂಗಾಲ್ ಡೈಸ್. ಓಕೆ, ಅಂತ ಇಂಪಾರ್ಟೆಂಟ್ ಏನಿಲ್ಲ. ಅಂತ ಇಂಪಾರ್ಟೆಂಟ್ ಯಾವುದು. ಓಕೆ, ಎಕ್ಸಿಕ್ಯೂಟಿವ್ ಇಸ್ ಬೆಟರ್ ಸೂಟೆಡ್ ಟು ಕೋವಿಡ್-19 ಕ್ರೈಸಿಸ್. ಇಂಟರ್ವ್ಯೂ ಬಂದಿದೆ, ಏನ್ ಇಂಟರ್ವ್ಯೂ?
ಇಂಟರ್ವ್ಯೂ ಆದಾಗ ಇಂಪಾರ್ಟೆಂಟ್ ವ್ಯಕ್ತಿ ಇತ್ತು ಅಂದ್ರೆ ದಯವಿಟ್ಟು ನೀವು ಓದಲೇಬೇಕು. ಓಕೆ, ನೋಡ ಬಿಸ್ಸೆ ಬೋಬ್ಡೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮಾತಾಡಿರೋದು, ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಏನ್ ಹೇಳಿದಾರೆ ಎಸ್ ಎ ಬೋಬ್ಡೆ ಇಂಟರ್ವ್ಯೂ ನಲ್ಲಿ? ಓಕೆ, ನೋಡ ಇದು ಇಂಟರ್ವ್ಯೂ ನಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಎಸ್ ಎ ಬೋಬ್ಡೆ ಹೇಳ್ತಾರೆ, 3 M's ಅಂದ್ರೆ ಮನಿ, ಮೆನ್, ಮೆಟೀರಿಯಲ್ are with the executive, which is the most suitable organ of the governments to deal with problems arising out of COVID-19. ನಾವುಗಳು ಅಂದ್ರೆ ಈ ಸುಪ್ರೀಂ ಕೋರ್ಟ್ ಬಂದ್ಬಿಟ್ಟು ಮಧ್ಯದಲ್ಲಿ ಇಂಟರ್ವ್ಯೂನ್ ಆಗಿ ಸರಿನೋ ತಪ್ಪು ಅಂತ ಇಂಟರ್ವ್ಯೂ ಮಾಡೋದಕ್ಕಿಂತ, ಸೊ ಎಕ್ಸಿಕ್ಯೂಟಿವ್ ಅಂದ್ರೆ ಯಾರು? ಎಕ್ಸಿಕ್ಯೂಟಿವ್ ಅಂದ್ರೆ ಗವರ್ಮೆಂಟ್ ನಡೆಸ್ತಿದಾರಲ್ಲ ಅವರು ಈ ತರ ಮನಿ, ಮ್ಯಾನ್ ಮತ್ತೆ ಮೆಟೀರಿಯಲ್, ಸೊ 3 M's ಡೀಲ್ ಮಾಡೋದಕ್ಕೆ ಎಕ್ಸಿಕ್ಯೂಟಿವ್ ಸೂಟೇಬಲ್ ಅಂತ ಹೇಳಿದಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. GS ಪೇಪರ್ 2 ನಲ್ಲಿ ಸ್ಟೇಟ್ಮೆಂಟ್ಸ್ ಬರುತ್ತೆ. ಮೋಸ್ಟ್ ಸೂಟಬಲ್ ಫಾರ್ ಗವರ್ನೆನ್ಸ್ ಟು ಡೀಲ್ ವಿತ್ ಲಾಕ್ಡೌನ್. ಅಂಡ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಆಕ್ಟೆಡ್ ವಿತ್ ಸರ್ಟನ್ ರೆಸ್ಟ್ರೆಂಟ್ಸ್ ಡ್ಯೂರಿಂಗ್ ಲಾಕ್ಡೌನ್ ಡೇಸ್. ಸರ್ಟನ್ ರೆಸ್ಟ್ರೆಂಟ್ ಡ್ಯೂರಿಂಗ್ ಲಾಕ್ಡೌನ್ ಡೇಸ್ ಅಂದ್ರೆ ಯಾವ್ದು ಕೇಸ್ಗಳನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೋತಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಿರ್ಬೋದು ಇವರು. ಓಕೆ, ಸೊ ಸಾರಿ ಫಾರ್ ದ ಟೆಕ್ನಿಕಲ್ ಇಶ್ಯೂ. ಸೊ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ? ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಎಕ್ಸಿಕ್ಯೂಟಿವ್ ಇಸ್ ಬೆಟರ್ ಟು ಸೂಟೆಡ್ ಟು ಡೀಲ್ ವಿತ್ COVID-19. ಓಕೆ, COVID-19 ಅಂತ ಒಂದು ತಗೊಂಡಂಗೆಲ್ಲ ಈ ತರ ಯಾವುದೇ ಒಂದು ಪ್ಯಾಂಡಮಿಕ್ ಬಂದಾಗ ಎಕ್ಸಿಕ್ಯೂಟಿವ್ ಇಸ್ ವೆರಿ ಗುಡ್ ಅಂತ ಹೇಳಿದ್ದಾರೆ. 3 M's ಬಗ್ಗೆ ಮಾತಾಡಿದ್ವಿ. 3 M's, ದಟ್ ಈಸ್ ಮನಿ, ಮೆನ್ ಅಂಡ್ ಮಟೀರಿಯಲ್ ಟು ಡೀಲ್ ವಿತ್ ಸೂಟೇಬಲ್ executive is suitable to deal ಅಂತ CBI ಹೇಳಿದ್ದಾರೆ. Okay, so imagine if this was an earthquake or floods or whatever, this is really a situation when the executive gets into action. So the usual 3 M's, it is very difficult for the court to assume charge and say this is what the priority should be. So see, court ಬಂದ್ಬಿಟ್ಟು ಇದರಲ್ಲಿ ಡಿಸಿಷನ್ ತಗೊಳೋದು ವೆರಿ ಡಿಫಿಕಲ್ಟ್ ಈ ತರ ಟೈಮ್ ನಲ್ಲಿ. ಅದು ಅರ್ಥಕ್ವೇಕ್ ಅಥವಾ ಯಾವುದೋ ಒಂದು ದೊಡ್ಡ ಡಿಸಾಸ್ಟರ್ ಆಗಿರೋ ಟೈಮ್ ನಲ್ಲಿ, ಅಂಡ್ ಎಕ್ಸಿಕ್ಯೂಟಿವ್ ಇಸ್ ಬೆಟರ್ ಸೂಟೆಡ್ ಈ ತರ ವಾಟ್, ವೆನ್, ಹೌ ಏನ್ ಮಾಡ್ಬೇಕು ಅನ್ನೋದನ್ನ ಮನಿ ಮತ್ತೆ ಮೆಟೀರಿಯಲ್ ಮತ್ತೆ ಜನ ಎಲ್ಲಿ ಹಾಕ್ಬೇಕು ಅಂತ ಡಿಸಿಷನ್ ಮಾಡೋದ್ರಲ್ಲಿ ಎಕ್ಸಿಕ್ಯೂಟಿವ್ ಬೆಟರ್ ಸೂಟೆಡ್ ಅಂತ ಹೇಳ್ತಾರೆ. ಅಫ್ಕೋರ್ಸ್ ದ ಕೋರ್ಟ್ಸ್ ಎನ್ಶ್ಯೂರ್ ದ ರೂಲ್ ಆಫ್ ಲಾ ಡಸ್ ನಾಟ್ ಸಫರ್ and people's lives and priorities do not suffer. But courts cannot deal with the situation on ground. Court situation ground ಮೇಲೆ ಡೀಲ್ ಮಾಡಕ್ ಆಗಲ್ಲ. ಓಕೆ, ಆನ್ ಗ್ರೌಂಡ್ ಸಿಚುವೇಶನ್ ನ ಡೀಲ್ ಮಾಡಕ್ ಆಗಲ್ಲ courts. It is very true. What do courts normally do? ಏನ್ ಮಾಡ್ತಾರೆ? Courts declare rights which are given effect by the executive. Okay, court ಏನ್ ಮಾಡುತ್ತೆ? ಒಂದು ಜಡ್ಜ್ಮೆಂಟ್ ಕೊಡುತ್ತೆ, ಅದನ್ನ ಎಕ್ಸಿಕ್ಯೂಟ್ ಮಾಡೋರು ಯಾರು? ಇಂಪ್ಲಿಮೆಂಟ್ ಮಾಡೋರು ಯಾರು? ಎಕ್ಸಿಕ್ಯೂಟಿವ್. This is not situation where declaration of the rights has much priority, as much important as other times. Okay, clear. ಈ ಟೈಮ್ ನಲ್ಲಿ ನೀವು ರೈಟ್ಸ್ ಬಗ್ಗೆ ಮಾತಾಡಬೇಡಿ. ದಿಸ್ ಇಸ್ ನಾಟ್ ದ ಸಿಚುವೇಶನ್ ಟು ಸ್ಪೀಕ್ ಅಬೌಟ್ ರೈಟ್ಸ್. ಓಕೆ, ಸಿಚುವೇಶನ್ ಅಲ್ಲ ಇದು ಅಂತ ಹೇಳಿದರು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಟ್ ಕಮ್ಸ್ ಡೌನ್ ಟು ದ ಕ್ವಶನ್, ವಿಚ್ ಆರ್ಗನ್ ಆಫ್ ದ ಗವರ್ಮೆಂಟ್ ಇಸ್ ಬೆಸ್ಟ್ ಟು ಡೂ ವಿತ್ ದ ಸಿಚುವೇಶನ್. ಸೊ ಅದರ್ ದ್ಯಾನ್ ಲುಕಿಂಗ್ ಅಟ್ validity of administrative and executive action and protecting the right to life, the courts have little to do. Okay, right to life na protect ಮಾಡೋದಕ್ಕೆ ಯಾರು ಬರಬೇಕು ಮುಂದೆ? ಎಕ್ಸಿಕ್ಯೂಟಿವ್. ಸರಿ ನೋಡಿ ಹೇಳಿ. ಸೊ ಓಪನ್ ಕೋರ್ಟ್ ಸಿಸ್ಟಮ್ ಅಬೌಟ್ ವಿಡಿಯೋ ಕಾನ್ಫರೆನ್ಸಿಂಗ್. ಸೊ ಇವಾಗ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಕೋರ್ಟ್ ನ ಜಡ್ಜ್ಮೆಂಟ್ ನ ಅಥವಾ ವಾದಗಳನ್ನ ಕೇಳಬೇಕು ಅನ್ನೋದ್ರ ಬಗ್ಗೆ ಏನ್ ಹೇಳ್ತಾರೆ? Video conferencing does not mean courts are closed. Courts closed again. Virtual courts are not in-camera courts. When the video links are given, there are the people who can see what is happening on the screen from where the lawyers address the court. We are not prohibiting that. It is not a binary situation. The distinction made between video conferencing and open court system is not accurate. Video conferencing and open court system are there. So there is a confusion at the end. ವಿಡಿಯೋ ಕಾನ್ಫರೆನ್ಸಿಂಗ್ ಅಂದ್ರೆ ಏನು? ಈ ಸಿಚುವೇಶನ್ ಅಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಕೇಸ್ ಕೇಳೋದು. ಓಪನ್ ಕೋರ್ಟ್ ಅಂದ್ರೆ ಏನು? ಸಿ, ಯು ಆರ್ ಪ್ಲೇಸಿಂಗ್ ಕ್ಯಾಮ್ರಾ ಇನ್ಸೈಡ್ ಅ ಕೋರ್ಟ್. ಒಂದು ಕೇಸಿನ ಜಡ್ಜ್ಮೆಂಟ್ ನಡೀತಾ ಇದೆ ಅಥವಾ ಒಂದು ಕೇಸಿನ ಡಿಸ್ಕಷನ್ ನಡೀತಿದೆ, ಅದರಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ಜನಗಳಿಗೆಲ್ಲ ಒಂದು ಟ್ರಾನ್ಸ್ಪರೆನ್ಸಿ ಕ್ರಿಯೇಟ್ ಮಾಡೋದಕ್ಕೆ ಓಪನ್ ಕೋರ್ಟ್ ಸಿಸ್ಟಮ್ ಅಂತ ಕರೀತಾರೆ.
there is no absence of openness in the present video conferencing. So video conferencing only, option litigants can watch proceedings, ಎಲ್ಲರೂ proceedings ನೋಡಬಹುದು, lawyers are present on the other side. Zoom app ಅಲ್ಲಿ ನಾವು ಇವಾಗ ಯಾವ ತರ ಮಾತಾಡ್ತೀವೋ ಆ ತರ ಲಾಯರ್ ವಾದ ಮಾಡ್ತಾರೆ, ನೀವ್ ಹೇಗೆ ಕೇಳ್ತಿದ್ರಲ್ಲ ನಾನು ಮಾತಾಡೋದು ಆ ತರ ಕೇಳ್ತಿದ್ದಾರೆ ಅನ್ನೋದು ಅವರ ವಾದ. ಓಕೆ, ವಾಟ್ ಹ್ಯಾಸ್ ಚೇಂಜ್ ಇನ್ ದ ಜಸ್ಟಿಸ್ ಅಡ್ಮಿನಿಸ್ಟ್ರೇಷನ್? ಲಾಕ್ಡೌನ್ ಆದ್ಮೇಲೆ ಏನ್ ಚೇಂಜ್ ಆಗಿದೆ? The fact of the matter is there is much less pressure on court and very few actions are being taken in the country which normally generate litigation. So court mein burden kadme hai. The courts are not executing decrees. Landlords are not throwing tenants out. There is no employer-employee trouble. So yes, there was total disarray in the labor field, but what I'm saying is normally problems come from recovery institutions. So thinking ಇವಾಗ ಏನು ಸದ್ಯಕ್ಕೆ ಪ್ರಾಬ್ಲಮ್ ಇಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ರೈಟ್, ಸ್ವಲ್ಪ ಕೋರ್ಟ್ ಸಿ ಇದೆಲ್ಲ COVID-19 ಬಗ್ಗೆನೇ ಇದೆ, ಬಟ್ ಸ್ಟಾರ್ಟಿಂಗ್ ಏನ್ ಪ್ಯಾರ ಇತ್ತಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಎಕ್ಸಿಕ್ಯೂಟಿವ್ ವೆಲ್ ಸೂಟೇಬಲ್ ಅಂಡರ್ ದಿ ಸಿಚುವೇಶನ್. ಈ ಟೈಮಲ್ಲಿ ರೈಟ್ಸ್ ಬಗ್ಗೆ ಮಾತಾಡಬಾರ್ದು. ಆಲ್ ಗ್ರೌಂಡ್ ಅಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋದು ಕೋರ್ಟ್ ಕೈಯಲ್ಲಿಲ್ಲ, ಎಕ್ಸಿಕ್ಯೂಟಿವ್ ಕೈಯಲ್ಲಿ ಇದೆ. ಅಂಡ್ ಓಪನ್ ಕೋರ್ಟ್ ಮತ್ತೆ ವಿಡಿಯೋ ಕಾನ್ಫರೆನ್ಸಿಂಗ್ ನಡುವೆ ಏನು ಒಂದು ಕನ್ಫ್ಯೂಷನ್ ಇದೆ ಅದ್ರ ಬಗ್ಗೆ ಮಾತಾಡಿದ್ರೆ ಇಟ್ ಇಸ್ ವೆರಿ ವೆರಿ ಗುಡ್. ಮುಂದೆ ನ್ಯೂಸ್ಗೆ ಹೋಗೋಣ. 30% ಆಫ್ ಇಡಿ ಅಫಿಷಿಯಲ್ಸ್ resume work. Okay, enforcement directorate officials work ಅಲ್ಲಿ ಬಂದಿದ್ದಾರೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಏನ್ ಮಾಡುತ್ತೆ, ಮನಿ ಲಾಂಡರಿಂಗ್ ಆಕ್ಟ್ ಪ್ರಕಾರ ಯಾರಾದ್ರೂ ಬೇರೆನೇ ಆಸ್ತಿ ಮಾಡಿದ್ರೆ ಅಥವಾ ಡ್ರಗ್ ಸೇಲ್ ಮಾಡ್ಬಿಟ್ಟು ಅದನ್ನ ಲೆಜಿಟಿಮೇಟಿಗೆ ಅದು ಬಂದಿರೋ ದುಡ್ಡನ್ನ ಲೆಜಿಟಿಮೇಟಿ ಮನಿ ಅಂತ ಹೇಳ್ಕೊಟ್ಟಿದ್ರೆ ಅವ್ರನ್ನ ಯಾರು ಇನ್ವೆಸ್ಟಿಗೇಟ್ ಮಾಡ್ತಾರೆ? ಇಡಿ ಇನ್ವೆಸ್ಟಿಗೇಟ್ ಮಾಡುತ್ತೆ. ಓಕೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಸ್ ನಥಿಂಗ್ ಲೈಕ್ ಸೇಮ್ ಆಸ್ ಇನ್ಕಮ್ ಟ್ಯಾಕ್ಸ್. ಇದು ಇನ್ಕಮ್ ಟ್ಯಾಕ್ಸ್ 10 ಕೋಟಿವರೆಗೂ ಏನಾದ್ರು ದುಡ್ಡಿನ ವ್ಯವಹಾರ ಡೀಲ್ ಮಾಡ್ತಿದ್ರೆ ಇವ್ರು ಏನ್ ಮಾಡ್ದಾಗ ಸಿಕ್ಕರೆ ಇನ್ಕಮ್ ಟ್ಯಾಕ್ಸ್ ನೋಡ್ಕೋತಾರೆ. 10 ಕೋಟಿ ಮೇಲಿನ ರೇಡ್ ಏನಾದ್ರು ಇತ್ತು ಅಂದ್ರೆ ಇಡಿ ನೋಡ್ಕೋತಾರೆ. ಇಡಿ ಬಗ್ಗೆ ಮಾತಾಡಿದಾಗ ನಾವು ನೋಡೋಣ. ಓಕೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಅಂಡ್ ನೆಕ್ಸ್ಟ್, ಪವರ್ 6 ಫಿನಾನ್ಷಿಯಲ್ ಪ್ಯಾಕೇಜ್ ಫಾರ್ ಮಹಾರಾಷ್ಟ್ರ. ಫಿನಾನ್ಷಿಯಲ್ ಪ್ಯಾಕೇಜ್ ಕೇಳ್ತಾರಂತೆ ಪವರ್. ಸೊ ಫಿನಾನ್ಷಿಯಲ್ ಪ್ಯಾಕೇಜ್ ಸೆಂಟ್ರಲ್ ಕಡೆಯಿಂದ ಬರುತ್ತೆ ಸ್ಟೇಟ್ ಗಳಿಗೆ. ಯಾವಾಗ ಫಂಡ್ ಇರಲ್ಲ ಆ ಟೈಮ್ ನಲ್ಲಿ 1 ಲಕ್ಷ ರೂಪಾಯಿ ಫಂಡ್ ಇಲ್ವಂತೆ, ಎಕ್ಸ್ಪೆಂಡಿಚರ್ ಕಡಿಮೆ ಆಗಿದೆ, ಹಾಗಾಗಿ ಕೇಳ್ತಾ ಇದ್ದಾರೆ ಶರದ್ ಪವಾರ್. ಸೊ ಏನ್ ಇದ್ರ ಬಗ್ಗೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನಿದೆ ನೋಡೋಣ. ಸೊ ರೆವೆನ್ಯೂ ಶಾರ್ಟ್ ಫಾಲ್ ಆಗಿರೋದ್ರಿಂದ ಕೇಳ್ತಿದ್ದಾರೆ. ಪವರ್ ಸೆಡ್ ದಟ್ ದ ಪ್ರೆಸೆಂಟ್ ಬಾರೋಯಿಂಗ್ ಲಿಮಿಟ್ಸ್ 3% ಆಫ್ GS ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ದ ಸ್ಟೇಟ್ could borrow up to 92,000 crore. ಅಕಾರ್ಡಿಂಗ್ ಟು ನೋಡಪ್ಪ ಎಷ್ಟು ನೀವು ಖರೀದಿ ಮಾಡಬಹುದು ಅಂದ್ರೆ ಎಷ್ಟು ನೀವು ಸಾಲ ಪಡಿಬಹುದು ಸೆಂಟ್ರಲ್ ಗವರ್ಮೆಂಟ್ ಇಂದ ಅನ್ನೋದಕ್ಕೆ ಲಿಮಿಟೇಷನ್ ಇದೆ. ಓಕೆ, ಎಷ್ಟಿದೆ ಲಿಮಿಟೇಷನ್ ಅಂದ್ರೆ 3% ಆಫ್ ಸ್ಟೇಟ್ಸ್ GDP. ಸ್ಟೇಟಿನ ಏನ್ GDP ಇರುತ್ತಲ್ಲ, ವರ್ಷದ ಆದಾಯ ಫಾರ್ ಎಕ್ಸಾಂಪಲ್ 100 ರೂಪಾಯಿ ಇತ್ತು ಅಂದ್ರೆ ಓಕೆ 3 ರೂಪಾಯಿ ಸಾಲ ಪಡಿಬಹುದು. ಯಾವುದು ಕರ್ನಾಟಕದ್ದು ವರ್ಷದ ಆದಾಯ ಬಂದ್ಬಿಟ್ಟು 100 ರೂಪಾಯಿ ಅನ್ಕೊಳ್ಳಿ. ಎಷ್ಟು ರೂಪಾಯಿ ಸಾಲ ಪಡಿಬಹುದು? ಅದು ಸೆಂಟ್ರಲ್ ಗವರ್ಮೆಂಟ್ ಇಂದ 3%, 3 ರೂಪಾಯಿ ಸಾಲ ಪಡಿಬಹುದು. ಇದನ್ನ ನೆನ್ಪಿಟ್ಕೊಂಡಿರಿ, ಯಾಕಂದ್ರೆ ಫಿಲಿಮ್ಸ್ ಗೆ ಹೆಲ್ಪ್ ಆಗುತ್ತೆ. ಸೊ ಅದರಲ್ಲಿ 92,000 ಕೋಟಿ ತಗೊಂಡಿದ್ದಾರೆ. ಅದರ್ ದನ್ ಸ್ಟ್ರಾಟಜಿ ಕುಡ್ ಬಿ ಸೊ ದಟ್ 2 ಇಯರ್ ಮೊರಟೋರಿಯಂ ಕೇಳ್ತಿದ್ದಾರೆ, ಅದೆಲ್ಲ ಓಕೆ. ಸೊ ಇಷ್ಟೇ ಇಂಪಾರ್ಟೆಂಟ್ ಇರೋದು. ಬಟ್ ಗವರ್ಮೆಂಟ್ ಆಫ್ ಮಹಾರಾಷ್ಟ್ರ ಏನ್ ಕೇಳ್ತಿದೆ, 1 ಲಕ್ಷ ಕೋಟಿ ರೂಪಾಯಿ ಸಾಲ ಕೇಳ್ತಿದೆ ಸೆಂಟ್ರಲ್ ಗವರ್ಮೆಂಟ್ ಗೆ. ದಟ್ ಈಸ್ ವಾಟ್ ಇಸ್ ಇಂಪಾರ್ಟೆಂಟ್. ಅದಕ್ಕೆ ಇಂಪಾರ್ಟೆಂಟ್ ಇರಲಿಲ್ಲ ಈ ಆರ್ಟಿಕಲ್ ಅಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು IGCNCA ಟು ಸ್ಟಾರ್ಟ್ ಆನ್ಲೈನ್ ಲೆಕ್ಚರ್ಸ್. ಆನ್ಲೈನ್ ಲೆಕ್ಚರ್ ಸ್ಟಾರ್ಟ್ ಮಾಡ್ತಾ ಇಲ್ಲ ಒಂದು ಸೆಂಟರ್ ಆಫ್ ಆರ್ಟ್ಸ್ ನೋಡಿ. ನೋಡಿ ಎಜುಕೇಶನ್ ಪ್ಲಸ್ ಅಲ್ಲಿ ನೋಡೋಣ ಏನಿದೆ ಅಂತ ಹೇಳಿ. ಕೋಪಿಂಗ್ ಆಫ್ ದಿಸ್ ಲಾಕ್ಡೌನ್ ಎಂಗ್ಸೈಟಿ. ಲಾಕ್ಡೌನ್ ಅಲ್ಲಿ ಎಂಗ್ಸೈಟಿ ಇದ್ದಾಗ ಯಾವ ರೀತಿ ಮಾಡಬೇಕು ಅಂತ ಕೇಳಿದ್ದಾರೆ ಅದ್ರ ಬಗ್ಗೆ. ಸೊ ಅದ್ರ ಅವಶ್ಯಕತೆ ಇಲ್ಲ. ಅಂಡ್ ಟೇಕ್ ನೋಟ್ಸ್. ನೋಟ್ ಟೇಕಿಂಗ್ ಏಡ್ಸ್ ರಿಟೆನ್ಷನ್ 1 glance at a time, 1 glance at a time. ನಾಟ್ ಮೇಕಿಂಗ್ ಅದರ ಬಗ್ಗೆ ಕೊಟ್ಟಿದ್ದಾರೆ. UPSC ಇದು ನಿಮ್ಮ IAS ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ ಅಂತ ಅನ್ನೋದಕ್ಕೆ UPSC ಎಕ್ಸಾಮ್ ಪ್ರಿಪರೇಷನ್ ಇದು ಹೆಲ್ಪ್ ಆಗುತ್ತೆ ಈ ಆರ್ಟಿಕಲ್. ನೋಡೋಣ ಏನಿದೆ ಅಂತ. ನಾಟ್ ಮೇಕಿಂಗ್ ಇಸ್ ಅ ಮೆಥಡ್ ಆಫ್ ಸ್ಟ್ರಿಂಗಿಂಗ್ ದ ಮೇನ್ ಅಂಡ್ ಸಬಾರ್ಡಿನೇಟ್ ಕಾನ್ಸೆಪ್ಟ್ ಇನ್ ಅ ಲಾಜಿಕಲ್ ಫ್ರೇಮ್ವರ್ಕ್ ಸೊ ದಟ್ ದ ಹೋಲ್ ಟಾಪಿಕ್ ಇಸ್ ಅವೈಲೇಬಲ್ ಇನ್ ಎ ನಟ್ಶೆಲ್. ಸೊ ದೊಡ್ಡ ಟಾಪಿಕ್ ನ ಚಿಕ್ಕದಾಗಿ ಮಾಡ್ಕೊಂಡು ಇಡೀ ಟಾಪಿಕ್ ನ ಅರ್ಥ ಮಾಡ್ಕೊಂಡ್ರೆ ನೋಟ್ಸ್. ಓಕೆ, ನೀವೇನ್ ಮಾಡ್ತೀರಾ, ಇರೋ ಟಾಪಿಕ್ ನ ಇದನ್ನ ಹಂಗೆ ಬರೀತೀರಾ. ದಟ್ ಈಸ್ ನಾಟ್ ಆಕ್ಚುಲಿ ಟ್ರೂ. ಸೊ ಅದರ ಬಗ್ಗೆ ಕೊಟ್ಟಿದ್ದಾರೆ. ದಯವಿಟ್ಟು ಬೆನಿಫಿಟ್ಸ್ ಏನು, ನೋಟ್ಸ್ ಮೇಕಿಂಗ್ ಬಗ್ಗೆ ಇದೆಲ್ಲ ನೀವು ಓದ್ಕೊಳ್ಳಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ದ ಬಸ್ ವರ್ಡ್ ಈಸ್ AI. ಬಸ್ ವರ್ಡ್ ಈಸ್ AI. ಏನಪ್ಪಾ ಇದು? ಓಕೆ, ಅಟಲ್ ಇನೋವೇಷನ್ ಮಿಷನ್ಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್.
ಇದು ನಿಮ್ಮ GS ಪೇಪರ್ 3 ನಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ನಲ್ಲಿ ಬರುತ್ತೆ. ಅಟಲ್ ಇನಾಲ್ವೇಷನ್ ಮಿಷನ್ ಬಗ್ಗೆ ಕೊಟ್ಟಿದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡ್ಕೊಳ್ಳಿ. ನೋಡೋಣ, ಬೇಕಪ್ ರಶ್ ಅಂಡ್ ಟ್ಯೂಷನ್ ಸೆಂಟರ್ 6 AM ಬ್ಯಾಕ್ ಅಲ್ಲಿ ಬ್ರೇಕ್ಫಾಸ್ಟ್ ಆಫ್ ಸ್ಕೂಲ್. ಓಕೆ, ಸೊ ದಿನಗಳಿಗಾದ್ರೆ 6 ಗಂಟೆಗೆ ಎದ್ದು ಸೆಕೆಂಡ್ PUC ನೆನ್ಪು ಮಾಡ್ಕೊಳ್ಳಿ. 6 ಗಂಟೆಗೆ ಎದ್ದು ಟ್ಯೂಷನ್ ಇರುತ್ತೆ, ಅಲ್ಲಿಂದ ಬಂದು ತಿಂಡಿ ತಿನ್ನು ಮತ್ತೆ ಅಲ್ಲಿಂದ ಸ್ಕೂಲಿಗೆ ಅಥವಾ ಕಾಲೇಜಿಗೆ ಓಡೋದು, ಮತ್ತೆ ಎಕ್ಸಾಮ್ಸ್ ಟೆಸ್ಟ್, ಇಷ್ಟೊಂದೆಲ್ಲ ಲೈಕ್ ಹ್ಯೂಜ್ ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ 85% ಆಫ್ ದ ಜಾಬ್ಸ್ ಇನ್ 2030 ಹ್ಯಾವ್ ನಾಟ್ ಬಿನ್ ಇನ್ವೆಂಟೆಡ್. 10 ವರ್ಷಕ್ಕೆ ಏನ್ ಜಾಬ್ಸ್ ಮಾಡ್ತಿದೀವಲ್ಲ ಅದು ಯಾವ್ದು ಇನ್ವೆಂಟ್ ಆಗಿರುವಂತ. ಓಕೆ, ಇದನ್ನ ಡೆಲ್ ಟೆಕ್ನಾಲಜೀಸ್ ರಿಪೋರ್ಟ್ ಮಾಡ್ತಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಕ್ಚುಲಿ. 85% ಆಫ್ ಜಾಬ್ಸ್ ಇನ್ 2030 is not yet invented. ಇನ್ವೆಂಟೇ ಮಾಡಿರುವಂತೆ. ಓಕೆ, ಸೊ ಅಂದ್ರೆ ಹೊಸ ಜಾಬ್ಸ್ ಬರ್ತಾವೆ ಅಂತ ಆಯ್ತು ಅಲ್ಲಿಗೆ. We did not know that we would be under such a strict lockdown 2 months back. ನೋಡಿ, 2 ತಿಂಗಳ ಮುಂಚೆ ರೈಟ್ ಹೆಂಗಿತ್ತು ಅಂತ ಗೊತ್ತಾಗ್ತಿರಲಿಲ್ಲ. As life around us is changing, students to use time to focus on computational thinking methods, work on better ways to explore their innate creativity. Okay. Can you imagine a situation where you can spend time playing games on the computer and convince your parents are actually learning artificial intelligence neural networks? Atal Innovation Mission, a flagship initiative of National Institute Niti Aayog. AIM, Atal Innovation Mission ಬಂದ್ಬಿಟ್ಟು ನೀತಿ ಆಯೋಗಿನ ಫ್ಲಾಗ್ಶಿಪ್ ಇನಿಷಿಯೇಟಿವ್ ನೆನ್ಪಿಟ್ಕೊಳ್ಳಿ. ಇದು ಪ್ರಿಲಿಮ್ಸಲ್ ಕ್ವಶನ್ಸ್ ಬಂದಿತ್ತು, ಸೇಮ್ ವಿತ್ ಹಿಂಗೇನೆ ಬಂದಿತ್ತು. ಅಟಲ್ ಇನೋವೇಷನ್ ಮಿಷನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಿನಿಸ್ಟ್ರಿ ಬರುತ್ತಾ, ಮಿನಿಸ್ಟ್ರಿ ಆಫ್ ಸೈನ್ಸ್ ಬರುತ್ತಾ, ಅಥವಾ ಮಿನಿಸ್ಟ್ರಿ ಆಫ್ HRD ಬರುತ್ತಾ, ಅಥವಾ ನೀತಿ ಆಯೋಗ ಅಂತ ಕೇಳಿದ್ರೆ ಇಟ್ ಇಸ್ ನೀತಿ ಆಯೋಗ. ಹ್ಯಾಸ್ ರಿಲೀಸ್ಡ್ ಹ್ಯಾಶ್ಟ್ಯಾಗ್ ಟಿಂಕರ್ ಫ್ರಮ್ ಹೋಮ್ ಅಂತ ಲರ್ನಿಂಗ್ ಮಾಡ್ಯೂಲ್ಸ್. ಓಕೆ, ಇದು ಹ್ಯಾಶ್ಟ್ಯಾಗ್ ಟಿಂಕರ್ ಫ್ರಮ್ ಹೋಮ್ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ ಪ್ರಿಲಿಮ್ಸ್ ನಲ್ಲಿ. ಟಿಂಕರ್ ಫ್ರಮ್ ಹೋಮ್ ಯಾರು ಮಾಡಿರೋದು? ಇಟ್ ಇಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಗೇಮಿಂಗ್ ಬಗ್ಗೆ ಅಟಲ್ ಇನೋವೇಷನ್ ಮಿಷನ್ ಮಾಡಿರುವಂತ ಒಂದು ಸ್ಕೀಮ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ತುಂಬಾ ಕೇಳ್ತಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಸಿಲೆಬಸ್ ಫಾರ್ GS ಪೇಪರ್ 3 ಸೈನ್ಸ್ ಅಂಡ್ ಟೆಕ್ನಾಲಜಿ ನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. It is a new buzzword in higher education sector. It is not just for software engineers, but is a must-have skill for all. ಇದು ಎಲ್ರಿಗೂ ಇರಬೇಕು ಈ ಸ್ಕಿಲ್. We can see AI application. So artificial intelligence applications ಏನಾದ್ರು ನೋಡ್ತೀವಿ ನಾವು ಅಂದ್ರೆ ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಬರ್ಕೊಳ್ಳಿ, ಇದು ಆಕ್ಚುಲಿ ಇಂಪಾರ್ಟೆಂಟ್ ಪಾಯಿಂಟ್. ಇದು ಎಲ್ಲೆಲ್ಲಿ ನೋಡ್ತೀವಿ ನಾವು? ಅಗ್ರಿಕಲ್ಚರ್ ಸೆಕ್ಟರ್ ನೋಡ್ತೀವಿ, ಓಕೆ, ಮೆಡಿಸಿನ್ ಸೆಕ್ಟರ್ ನೋಡ್ತೀವಿ, ಆಟೋಮೋಟಿವ್ ಸೆಕ್ಟರ್ ನೋಡ್ತೀವಿ. So these are very very important points. The Thinker from Home module ಏನು ಮಾಡುತ್ತೆ ಅಂದ್ರೆ ಸ್ಟೂಡೆಂಟ್ಸ್ ಫ್ರಮ್ 6th to 12th standard teaches the concept of artificial intelligence. Artificial intelligence concept ಕಲಿಸ್ತಾ ಇದೆ. These are good premiers to learn artificial intelligence, dabble in programming. Okay, ಸೊ ಅಲ್ಲಿ ಅರ್ಥ ಏನಪ್ಪ ಅಂದ್ರೆ ಮುಂದಿನ ನಮ್ಮ ಫ್ಯೂಚರ್ ಕಂಪ್ಲೀಟ್ಲಿ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಡಿಪೆಂಡ್ ಇದೆ ಅಂತ ಆಯ್ತು ಅಲ್ಲಿಗೆ. ಸೊ ದ ಡೂ ಅಂಡ್ ಲರ್ನ್ ಅಪ್ರೋಚ್ ಯೂಸಿಂಗ್ ಟ್ಯುಟೋರಿಯಲ್ಸ್. ಈ ಟಿಂಕರ್ ಅಲ್ಲಿ ಏನ್ ಕಲಿಸ್ತಾರೆ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿಸ್ತಾರೆ, ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್. The do and learn approach using tutorials, activities, and keeping the weblinks that give opportunity experiencing okay. So you ಯಾವ ತರ ಕಲಿಸ್ತಾ ಇದೆ ಅನ್ಕೊಟ್ಟಿದ್ದಾರೆ, that is not very important, but ಇಷ್ಟು ಇಂಪಾರ್ಟೆಂಟ್ ಇತ್ತು ಯೂಸ್ ಅಲ್ಲಿ. ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಿ. ಡೈಲಿ ತುಂಬಾ ಜಾಸ್ತಿ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಬೇಡಿ. ಇವತ್ತು ಆಲ್ರೆಡಿ ನಾವು ಒಂದು ಬ್ಯಾಕ್ ಗ್ರೌಂಡ್ ವರ್ಕ್ ಶೆಡ್ಯೂಲ್ ಸ್ಟೇಟ್ಸ್ ಬಗ್ಗೆ ಓದ್ತಿದ್ದೀರಾ. ನೀವು ನಾಳೆ ನೀವು ಬೇಕಾದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿ. ಈ ತರ ಡೈಲಿ ಒಂದೊಂದು ನ್ಯೂಸ್ ಪೇಪರ್ ಜೊತೆ ಒಂದೊಂದು ಬ್ಯಾಕ್ ಗ್ರೌಂಡ್ ಮಾಡ್ತಾ ಹೋಗಿ, ಸೊ ದಟ್ ನಿಮಗೆ ಎಕ್ಸಾಮಿನೇಷನ್ ಯೂಸ್ ಆಗುತ್ತೆ. ಫಾರಿನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡೋಣ. ವರ್ಲ್ಡ್ ಅಲ್ಲಿ ಸೊ ಸ್ಪೇನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ನೋ ರಿಮೈನಿಂಗ್ ಕೇಸಸ್ ಇನ್ ವುಹಾನ್ ಅಂತ ಹೇಳ್ತಿದ್ದಾರೆ. ಓಕೆ, ಪ್ಯಾಂಡಮಿಕ್ ಇನ್ ಚೈನಾ ಇಸ್ ದ ಬಿಗ್ಗೆಸ್ಟ್ ಕ್ರೈಸಿಸ್ ಸಿನ್ಸ್ ಚಿನಮನ್ ಎಕನಾಮಿಕ್ಸ್ ಅಕಾಡೆಮಿಕ್ ಒಬ್ಬ ಹೇಳ್ತಿದ್ದಾರೆ. ಚಿನಮನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ ಸಾಕಿದ್ರೆ, ಏನು ಬೇಕಾಗಿಲ್ಲ. ಸಿನಿಮನ್ ಅಂದ್ರೆ ಏನಂತ ತಿಳ್ಕೊಳ್ಳಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. 1989 ಆಗಿದೆ ಅಂತ ಇನ್ಸಿಡೆಂಟ್, ಸಿನಿಮನ್ ಸ್ಕ್ವೇರ್ ಪ್ರೊಟೆಸ್ಟ್. ಓಕೆ, ನೋಡಿ ಅದೇನಂತ ಹೇಳ್ಬಿಟ್ಟು ಫೈನ್. ಸೊ ಬ್ಯಾಕ್ ಟು ನ್ಯೂಸ್ ಪೇಪರ್ ಬರೋಣ.
Kim Jong-un's train spotted on Moonstone. Okay, Kim Jong-un ಬಗ್ಗೆ ಒಂದು rumors ನಡೀತಾ ಇದೆ that ಅವ್ರು ಹುಷಾರಿಲ್ಲ, ಕೆಲವು ಕಡೆ rumors ಇದೆ ಅವ್ರು ಸತ್ತೇ ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಡೋಂಟ್ ನೋ ಇಟ್. ಅಷ್ಟೊಂದು ಇಂಪಾರ್ಟೆಂಟ್ ಏನಲ್ಲ ಎಕ್ಸಾಂಪಲ್ಗೆ ನೋಡ್ಕೊಳ್ಳಿ. Khalil Zad urges Taliban to embrace troops. Okay, so Taliban ಮತ್ತೆ ಬ್ಯಾಕ್ಗ್ರೌಂಡ್ ನೋಡ್ಕೊಳ್ಳಿ. ತಾಲಿಬಾನ್ ಬ್ಯಾಕ್ಗ್ರೌಂಡ್ ಕೂಡ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ತಾಲಿಬಾನ್ ಇತ್ತೀಚೆಗೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಏನಂತ, ಇಲ್ಲ ನಾವು ವಿ ನೀಡ್ ಟು ಕಾಂಪ್ರಮೈಸ್ ವಿತ್ ದ ಕಂಟ್ರೀಸ್, ನಾವು ಎಲ್ಲ ಕಂಟ್ರೀಸ್ ಜೊತೆಗೆ ಚೆನ್ನಾಗಿ ರಿಲೇಶನ್ಶಿಪ್ ಇಟ್ಕೋಬೇಕಂತಿದ್ದೀವಿ ಅಂತ. ಸೊ ಹಾಗಾಗಿ ತಾಲಿಬಾನ್ ಬ್ಯಾಕ್ಗ್ರೌಂಡ್ ನೋಡ್ಕೊಳ್ಳಿ. ಎವನ್ ಸೆಪರೇಟಿಸ್ಟ್ ಡಿಕ್ಲೇರ್ ಸೆಲ್ಫ್ ರೂಲ್ ಇನ್ ಸೌತ್. ಯಮನ್ ನಲ್ಲಿ ದೊಡ್ಡ ಕ್ರೈಸಿಸ್ ನಡೀತಿದೆ. ಓಕೆ, ಮಿಲಿಟರಿ ಕ್ರೈಸಿಸ್. ಯಮನ್ ಬಂದ್ಬಿಟ್ಟು ಬಾರ್ಡರ್ ಸ್ಟೇಟ್ ಯಾವುದು, ಯಮನ್ ವರ್ಲ್ಡ್ ಮ್ಯಾಪ್ ಅಲ್ಲಿ ಎಲ್ಲಿ ಬರುತ್ತೆ, ಇದೆಲ್ಲದು ವೆರಿ ಇಂಪಾರ್ಟೆಂಟ್. ಅದನ್ನ ನೀವು ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಅಂಡ್ ಯಮನ್ ಕ್ರೈಸಿಸ್ ಏನು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಯಮನ್ ನಲ್ಲಿ ಯಮನ್ ವಾರ್ ಅಂತ ಅಷ್ಟೇ ಕರೀತಾರೆ ಹೊರತು ದಟ್ ಇಸ್ ನಾಟ್ ಯಮನ್ ವಾರ್. ಆಕ್ಚುಲಿ ಇಟ್ ಇಸ್ ವಾರ್ ಬಿಟ್ವೀನ್ ಇರಾನ್ ಅಂಡ್ ಸೌದಿ ಅರೇಬಿಯಾ. ಇರಾನ್ ಮತ್ತು ಸೌದಿ ಅರೇಬಿಯಾದವರು ಅಲ್ಲಿ ವಾರ್ ಮಾಡಿಸ್ತಾ ಇದ್ದಾರೆ. ದಿಸ್ ಇಸ್ ಯಮನ್. ದಿ ಅರೇಬಿಯನ್ ಸಿ, Saudi Arabia, Oman. Okay, or Saudi Arabia and Oman are the border states for Yemen. ಕಡೆ ರೆಡ್ ಸಿ ಬರುತ್ತೆ, ಈ ಕಡೆ ಅರೇಬಿಯನ್ ಸಿ ಬರುತ್ತೆ. ಇಲ್ಲಿ ನೋಡಿ ಗಲ್ಫ್ ಆಫ್ ಎಡನ್ ಅನ್ಸೋದಿಲ್ಲ, ಗಲ್ಫ್ ಆಫ್ ಎಡನ್ ಅಂತ ಕರೀತಾರೆ. ರೈಟ್, ಸೊ ಜಿಯೋಗ್ರಫಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಜಿಯೋಗ್ರಫಿ ಕ್ವಶನ್ಸ್ ಈ ತರ ಬರುತ್ತೆ. ನಾವೇನ್ ಮಾಡ್ತೀವಿ, ಇಡೀ ವರ್ಲ್ಡ್ ಅಟ್ಲಾಸ್ ಬುಕ್ ಓಕೆ. ನೆಕ್ಸ್ಟ್, ಟೆಕ್ನಾಲಜಿ ಚಾಲೆಂಜ್, ದಟ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋಣ, ಇನ್ಶೂರೆನ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಮನಿ ವೈಸ್ ಅನ್ನೋದು ಅಂತ ಇಂಪಾರ್ಟೆಂಟ್. ಇದು ಎಕನಾಮಿಕ್ಸ್ ಅಲ್ಲ, ಅದು ಮನಿ ವೈಸ್ ಅನ್ನೋದು. ಓಕೆ, ಸೊ ಇಟ್ ಈಸ್ ಲೈಕ್ ನಿಮ್ಮ ಪಾಲ್, ನಿಮ್ಗೆ ಹೆಂಗ್ ದುಡ್ಡು ಸೇವ್ ಮಾಡಬೇಕು ಅದು, ಅದ್ರ ಬಗ್ಗೆ ಏನೋ ಆರ್ಟಿಕಲ್ ಬಂದಿದೆ. ಓಕೆ, ಮೆಟ್ರೋ ಪ್ಲಸ್ ಏನಿದೆ ನೋಡ. ಮೆಟ್ರೋ ಪ್ಲಸ್ ಅಲ್ಲಿ ಪ್ರೇಯರ್ ಫ್ರಮ್ ಹೋಮ್ ಪ್ರೊಟೆಕ್ಷನ್ ವಿತ್ ಎ ಟಚ್ ಆಫ್ ಫೈನೆಸ್. ಓಕೆ, ಗೊತ್ತಿಲ್ಲ. ಹೆಲ್ತ್ ಅಲ್ಲಿ ಏನಿದೆ ನೋಡೋಣ. The rhythm of divine exercise will ಕೊಟ್ಟಿದ್ದಾರೆ. ಪೇಷಂಟ್ ಡಾಕ್ಟರ್ ಇಲ್ಲಿನೋ ಕಾಂಪ್ರಮೈಸ್ ಇಮ್ಯುನಿಟಿ ಬಗ್ಗೆ ಕೊಟ್ಟಿದ್ದಾರೆ. ಇಂಥ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ಸ್ ಎಂಥದ್ದು ಇಲ್ಲ. ಯುವರ್ ಪೋರ್ಟ್ರೇಟ್ ರೆಕಾರ್ಡ್ಸ್ ಸೇವಿಂಗ್ ಕೂಡ ಐ ಥಿಂಕ್ ಹೆಡ್ರಾಕ್ಸಿಕ್ ವಾರ್ಕೋನ್ ಆರ್ಟಿಕಲ್ ಇಟ್ಸ್ ನಾಟ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅದರಲ್ಲಿ ನಾವು ಎಜುಕೇಶನ್ ಪ್ಲಸ್ ನಾವು ನೋಡಿದ್ವಿ ಅವಾಗಲೇ, ಅದನ್ನೇ ಕೊಟ್ಟಿದ್ದಾರೆ. ಇಲ್ಲ, ಎಜುಕೇಶನ್ ಪ್ಲಸ್ ಎರಡನೇ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸೇವಿಂಗ್ ಅವರ್ಸ್ ಅಂತ ಏನಿದು, ಎಥಿಕ್ಸ್ ಅಂಡ್ ಫ್ಯೂ. ಓಕೆ, ಇದು ಜಿಎಸ್ ಪೇಪರ್ 4 ಎಥಿಕ್ಸ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫ್ಯೂ ಬಿಕಾಸ್ ರೋನಾಲ್ಡ್ ರೀಗನ್ ಬಂದ್ಬಿಟ್ಟು US ಪ್ರೆಸಿಡೆಂಟ್ ಇದ್ರು. ಅವ್ರು ಹೇಳಿದಂತೆ ನಥಿಂಗ್ ಲೈಕ್ an attack from outer space to unite all of mankind. Nothing like an attack from the outer space to unite all of mankind. ಓಕೆ, ಸೊ ಅಲ್ಲಿ ಅದರ ಔಟರ್ ಸ್ಪೇಸ್ ಇಂದ ನಮ್ಮ ಅಟ್ಯಾಕ್ ಆಯ್ತು ಅಂದ್ರೆ ಎಲ್ಲರೂ ಒಟ್ಟಿಗೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಂತೆ. ಇದು ನಿಮ್ಮ BS ಅಲ್ಲಿ ಏನ್ ಕಾನ್ಸೆಪ್ಟ್ ಬರೀತಿರ್ತೀರಲ್ಲ, ಅವಾಗ ಕೋರ್ಟ್ ಬರದೆ ಭಾರಿ ಇಂಪ್ಯಾಕ್ಟ್ ಇರುತ್ತೆ. ನೀವು ಇದನ್ನ ಟ್ರೈ ಮಾಡಬಹುದು. ಓಕೆ, ನಥಿಂಗ್ ಲೈಕ್ ಅನ್ ಅಟ್ಯಾಕ್ ಫ್ರಮ್ ಔಟರ್ ಸ್ಪೇಸ್, ಹಿಂಗೇ ಬರಿಬೇಕಂತೇನಿಲ್ಲಪ್ಪ. unite all mankind. ಆ ಒಳಾರ್ಥ ತಿಳ್ಕೊಂಡ್ಬಿಟ್ಟು ರೋನಾಲ್ಡ್ ರೀಗನ್ ಅಂತ ಬರೋದ್ಬಿಟ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಸೊ after all the imaginary enemies, writers have conjured upon assembly skills and tools of response philosophy, mass destruction, ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ಬಟ್ ಆಕ್ಚುಲಿ ಒಂದು ಸಣ್ಣ ಕೊರೋನಾದಿಂದ ಇದಾಗಿದೆ ಅನ್ನೋದು ಈ ಆರ್ಟಿಕಲ್ನ ಉದ್ದೇಶ. How will it change our perspective immediate and long term? Long term immediately ये perspective change आएगा, important point. While daring its sweep over the seas and mountains and the earth turns on its axis, we suddenly see ourselves not as individuals but as a part of a huge chain of humanity. ಈಗ ನಾವು ಒಬ್ಬರೇ ಸ್ವಾರ್ಥತೆಗೆ ಯೋಚನೆ ಮಾಡ್ತಿಲ್ಲ. ಈಗ we are thinking about the whole humanity. Though every generation quite unnecessarily tells the next that the future depends on them, our future does not really depend on the next generation, who each and every one of them has been exposed before emotional maturity. Okay, so every child expects its parents or grandparents to protect it from disasters. Instead, fears are probably deeper than adults because they are both unspoken and fantastical. But children see that their parents are also afraid and perhaps controlling their hysteria with some difficulty.
Even otherwise, school teachers will tell you that they are handling children with early childhood and primary school years are filled with experiences that caretaker generation never had. So children will in impact ಆಗ್ತಿದೆ ಅಂತ ಹೇಳ್ಬಿಟ್ಟು ಅದನ್ನ ಬರೆದಿದ್ದಾರೆ. When millions who sold tea and tea or green coconuts or flowers, fruits, payments have no idea how to feed their family. So that is what main problem ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. But ಈ ಕಂಪ್ಲೀಟ್ ಆರ್ಟಿಕಲ್ ನಲ್ಲಿ nothing like an attack from outer space ಅಂತ ಹೇಳ್ತಾರಲ್ಲ, that is ಒಳ್ಳೆ ಪವರ್ ಬರ್ಕೊಳ್ಳಿ ಅದನ್ನ, that is very very important. Explore cyberspace. Cyber security ಬಗ್ಗೆ ಒಂದು ಆರ್ಟಿಕಲ್ ಇದೆ, ನ್ಯೂಸ್ ಪೇಪರ್ ತೆಗೆದು ತುಂಬಾ ಇಂಪಾರ್ಟೆಂಟ್ ಇದೆ. ಏನ್ ಕೊಟ್ಟಿದ್ದಾರೆ? ಸೈಬರ್ ಸೆಕ್ಯೂರಿಟಿ ಇನ್ವಾಲ್ವ್ಸ್ ಪ್ರೊಟೆಕ್ಟಿಂಗ್ ಸಿಸ್ಟಮ್ಸ್, ಪ್ರೋಗ್ರಾಮ್ಸ್ ಅಂಡ್ ನೆಟ್ವರ್ಕ್ಸ್ ಫ್ರಮ್ ಡಿಜಿಟಲ್ ಅಟ್ಯಾಕ್ಸ್ ಆರ್ ಸೈಬರ್ ಅಟ್ಯಾಕ್ಸ್. ಸೈಬರ್ ಸೆಕ್ಯೂರಿಟಿ ಅಂದ್ರೆ ಏನು ಅನ್ನೋ ಮೀನಿಂಗ್ ಕೊಟ್ಟಿದ್ದಾರೆ ನೋಡಿ. ಇಟ್ ಇನ್ಕ್ಲೂಡ್ ಸಿಸ್ಟಮ್ ಪ್ರೊಟೆಕ್ಟ್ ಮಾಡೋದಕ್ಕೆ ಇನ್ಕ್ಲೂಡ್ ಆಗುತ್ತೆ. ಫೈನ್. ಸೊ ಇಟ್ ಇನ್ಕ್ಲೂಡ್ಸ್ ಪ್ರೊಟೆಕ್ಟಿಂಗ್ ದ ಸಿಸ್ಟಮ್ಸ್, ಪ್ರೋಗ್ರಾಮ್ಸ್, ನೆಟ್ವರ್ಕ್ ಫ್ರಮ್ ಡಿಜಿಟಲ್ ಅಟ್ಯಾಕ್ಸ್. ಸೈಬರ್ ಅಟ್ಯಾಕ್ಸ್ ಇಂದ ಹೆಲ್ಪ್ ಮಾಡೋದು ಸೈಬರ್ ಸೆಕ್ಯೂರಿಟಿ. Such attacks are usually aimed at changing or destroying sensitive information. Usually attack ಯಾಕೆ ಮಾಡ್ತಾರೆ? ಯಾವ್ದಾದ್ರು ಸೆನ್ಸಿಟಿವ್ ಇನ್ಫಾರ್ಮೇಶನ್ ಡಿಸ್ಟ್ರಾಯ್ ಮಾಡಕ್ಕೆ ಅಥವಾ ಅದನ್ನ ರಿಟ್ರೀವ್ ಮಾಡೋದಕ್ಕೆ ಅಟ್ಯಾಕ್ ಮಾಡ್ತಾರೆ. ಓಕೆ. ಸೊ ರೀಸೆಂಟ್ಲಿ ನೋಡಿರ್ಬೋದು, ಲೈಕ್ IAS ವೆಬ್ಸೈಟ್ ಹ್ಯಾಕ್ ಮಾಡಕ್ಕೆ ಟ್ರೈ ಮಾಡಿದ್ರು, ಸುಮಾರು ವೆಬ್ಸೈಟ್ಸ್ ನ ಹ್ಯಾಕ್ ಮಾಡಿದ್ರು. ಸೊ ಹಾಗಾಗಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್. He has many decades of experience in security. ಸುಧಾಕರ್ ಎಕ್ಸ್ಪ್ಲೈನ್ಸ್ ಏನ್ ಮಾಡ್ತಿದ್ದಾರೆ ಈ ಆರ್ಟಿಕಲ್. ಸುಧಾಕರ್ ಬಗ್ಗೆ ಮಾತಾಡ್ತಾರೆ, ಹೂ ಇಸ್ ಆಕ್ಟಿವ್ ಸೈಬರ್ ಸೆಕ್ಯೂರಿಟಿ ಸ್ಪೆಷಲಿಸ್ಟ್. In 2011, Sudhakar found cyber security issue in Gmail impact. Okay, this enabled him to get an internship as a consultant at security services company. After which he was offered a cyber security engineering. Okay, important. So, as a security engineer, he is responsible to find bugs. So, any problem is on. So, over time, his role has evolved into security architecture. On day-to-day basis, secure development lifecycle. It is an add-on to the SDLC, software development lifecycle. So that allows security teams to work with the product teams to design security tests to hacker resources students can use to learn hacking. There is an overwhelming amount of resources. How can you can find a topic on politics? Okay, so ಇದರಲ್ಲಿ ಅವರು ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂದ್ರೆ ಈ ಕೋರ್ಸ್ ಸೈಬರ್ ಸೆಕ್ಯೂರಿಟಿ ಅನ್ನೋ ಕೋರ್ಸ್ ನ ನೀವು ಯಾವ ರೀತಿ ಸ್ಟಾರ್ಟ್ ಮಾಡಬಹುದು, ಏನ್ ರಿಸೋರ್ಸಸ್ ನ ಓದ್ಬೋದು ನೋಡ್ಬೇಕು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದ್ರಲ್ಲಿ ಇದ್ರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಸೈಬರ್ ಸೆಕ್ಯೂರಿಟಿ ಅಂದ್ರೆ ಏನು ಅನ್ನೋದೇನಿದೆ ದಟ್ ಇಸ್ ಇಂಪಾರ್ಟೆಂಟ್. ಅದು ಬಿಟ್ಟರೆ ಬೇರೆ ಏನು ಅಂತ ಇಂಪಾರ್ಟೆಂಟ್ ಇಲ್ಲ. ಬಟ್ ನೀವು ಅದು ನೆನ್ಪಿಟ್ಕೊಳ್ಳಿ, ಲೈಕ್ SDL ಸೆಕ್ಯೂರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅನ್ನೋದು ಎಲ್ಲಿ ಬರುತ್ತೆ? ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಇದೆ. ಓಕೆ, ಸೊ ಸೆಕ್ಯೂರ್ ಲೈಫ್ ಸೈಕಲ್ ಡೆವಲಪ್ಮೆಂಟ್. Security teams work with product teams to design. Okay, cyber security related ಅಂತ ಬರುತ್ತೆ ಕ್ವಶನ್. ಸರ್ ಕೇಳ್ತಾರೆ ಕ್ವಶನ್. ಅದಕ್ಕೆ ರೋಡ್ ಆಗಿದೆ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಮುಂದಿನದ್ದು ದಾರಿ ಹೇಗಿದೆ ಅಂತ ಹೇಳ್ಬಿಟ್ಟು ಹೇಳಿರ್ಬೇಕು. ಇಟ್ಸ್ ನಾಟ್ ಇಂಪಾರ್ಟೆಂಟ್. ಅನ್ಸರ್ಟನಿಟಿ ಅಂಡ್ ರಿಸ್ಕ್ ಅಂತ ಒಂದು ಆರ್ಟಿಕಲ್ ಕೊಟ್ಟಿದ್ದಾರೆ. ಅನ್ಸರ್ಟನಿಟಿ Uncertainty and risk optical model ಆಗ್ತದೆ. ಪ್ರಾಬ್ಲಮ್ ಇದೆ. ಇಂಪಾರ್ಟೆಂಟ್ ಆರ್ಟಿಕಲ್ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಪ್ಲೀಸ್. Bon appetit. Kickboxing. ಮನೆಯಲ್ಲೇ ಕೂತ್ಬಿಟ್ಟು ಕಿಕ್ಬಾಕ್ಸಿಂಗ್ ಕಲಿಯೋದ್ರ ಒಂದು ಕೋರ್ಸ್ ಮಾಡಿದಾರಂತ ನೋಡ. ಇಟ್ ನಾಟ್ ಇಂಪಾರ್ಟೆಂಟ್. ಓಕೆ, ಸಾರಿ, ಇದೆಲ್ಲ ಇಂಪಾರ್ಟೆಂಟ್ ಇಲ್ಲ ಎಕ್ಸಾಮಿನೇಷನ್ಗೆ. ಸೊ ನೋಡಿ, ಇವತ್ತಿನ ಆರ್ಟಿಕಲ್ಸ್ ಅಲ್ಲಿ ನಾವು ಸಿಕ್ಕಾಬಿಟ್ಟೆ ಏನ್ ನೋಡಿದ್ವಿ ಅಂದ್ರೆ ಸುಮಾರು ವಿಷಯಗಳನ್ನು ತಿಳ್ಕೊಂಡ್ವಿ. ಓಕೆ, ಯಾರು ಬಿಗಿನರ್ಸ್ ಇದಾರೋ ಅವ್ರನ್ನ ಹೇಳ್ತೀನಿ, ದಯವಿಟ್ಟು ಗಾಬರಿ ಕೊಡಬೇಡಿ. ಓಕೆ, ಬರ್ತಾ 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 ನೀವು ಕಲಿತೀರ, ಜಸ್ಟ್ ನೋಡ್ತಾ ಹೋಗಿರ್ತಾರೆ ಅಷ್ಟೇ ಅಂತ. ಏನು ಇಂಪಾರ್ಟೆಂಟ್ ಇದು ಅಲ್ಲ. ಸೊ ನಾವು ಈ ಆರ್ಟಿಕಲ್ ಅಲ್ಲಿ ಏನ್ ತಿಳ್ಕೊಂಡ್ವಿ, ಎಕ್ಸ್ಪೋಸ್ ಸೈಬರ್ ಸೆಕ್ಯೂರಿಟಿ ಅಂತ ಏನು ಅನ್ನೋ ಒಂದು ಡೆಫಿನೇಷನ್ ಇದೆ, ಅಷ್ಟು ಬಿಟ್ಟರೆ ಒಂದು ಇಂಪಾರ್ಟೆಂಟ್ ಏನೂ ಇಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ದೇರ್ ಇಸ್ ಅನದರ್ ಆರ್ಟಿಕಲ್
ಸೊ ರೋನಾಲ್ಡ್ ರೇಗನ್ ಒಂದು ಪ್ರಾವರ್ಬ್ ತಿಳ್ಕೊಂಡ್ವಿ, ಅದು ಮತ್ತೆ ಇನ್ನೇನಿಲ್ಲ ಆರ್ಟಿಕಲ್ ಅಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ನೆಕ್ಸ್ಟ್ ಫ್ಯೂಚರ್ ಅನ್ನೋದು ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ರು. ಎಸ್ಪೆಷಲಿ ಅಟಲ್ ಇನೋವೇಷನ್ ಮಿಷನ್ ಬಗ್ಗೆ ತಿಳ್ಕೊಂಡು ಅಟಲ್ ಇನೋವೇಷನ್ ಮಿಷನ್ ಬ್ಯಾಕ್ಗ್ರೌಂಡ್ ನೀವು ಓದಬೇಕು. ಸೊ ನೋಟ್ಸ್ ಮೇಕಿಂಗ್ ಬಗ್ಗೆ ಒಂದು ಆರ್ಟಿಕಲ್ ಇತ್ತು. ಎಸ್ಎ ಬೋತ್ ಡೇ ಇಂಟರ್ವ್ಯೂ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸರ್ಟ್ ಥಿಂಗ್ ಅನ್ನೋದು ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು, ಬಿಕಾಸ್ ಎಸ್ ಪೇಪರ್ 3 ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಪ್ಯಾಂಡಮಿಕ್ ಬಗ್ಗೆ ಒಂದು ಸ್ಟಡಿ ಮಾಡಿದ್ದಾರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಮಾಡಬೇಕು ಅಂತ ಹೇಳಿದ್ದೆ ನನಗೆ, ಅದು ಇಂಪಾರ್ಟೆಂಟ್. ವರ್ಕಿಂಗ್ ಗ್ರೂಪ್ ಆನ್ ಮೈಗ್ರೇಷನ್ ಒಂದು ಏನು ರಿಪೋರ್ಟ್ ತೆಗಿಬೇಕು. ಮೊಸೊನಲ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಬಗ್ಗೆ ನೋಡಿ. ಓಕೆ, ಸೊ ಸರ್ಟಿಂಗ್ ಬಗ್ಗೆ ಹೇಳಿದ್ ನಾಳೆ. ಬೋಡೋಲ್ಯಾಂಡ್ ಡಿಸ್ಪ್ಯೂಟ್ ಬಗ್ಗೆ ಇದರಿಂದ ಬ್ಯಾಕ್ಗ್ರೌಂಡ್ ಇವತ್ತಿದೆ. ಸೊ ಗವರ್ನರ್ ರೂಲ್ ಯಾವಾಗ ಬರ್ಬೋದು ಬೋಡೋಲ್ಯಾಂಡ್ ಇಶ್ಯೂ ನಲ್ಲಿ ನೋಡ್ಕೊಳ್ಳಿ. ಎಸ್ ಬ್ಯಾಂಕ್ ಕ್ರೈಸಿಸ್ ಏನು ಅದನ್ನ ನೋಡಕ್ ಹೇಳಿದ್ರೆ, ಸಿನೆಮನ್ ಸ್ಕ್ವೇರ್ ಅಂದ್ರೆ ಏನು, ಯಾಕಂದ್ರೆ ಅದ್ರ ಬಗ್ಗೆ ದೊಡ್ಡಿದ್ರೆ ಅದೊಂದು ಹ್ಯಾಮನ್ ಕ್ರೈಸಿಸ್ ಅಂದ್ರೆ ತಿಳ್ಕೊಳಕ್ಕೆ ನೋಡಿ, ಇಷ್ಟು ತಿಳ್ಕೊಳ್ಳಿ ಇವತ್ತು. ಓಕೆ, ಜಾಸ್ತಿ ಅನ್ಸಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಬಟ್ ಎನಿವೇಸ್ ಇಷ್ಟಂತೂ ನ್ಯೂಸ್ ಪೇಪರ್ ನೀವು ಓದಲೇಬೇಕಲ್ಲ, ದೇರ್ ಇಸ್ ನೋ ಆಲ್ಟರ್ನೇಟಿವ್. ಥ್ಯಾಂಕ್ ಯು ಸೋ ಮಚ್. ವಿಲ್ ಮೀಟ್ another day, not another day, tomorrow. ಎವ್ರಿ ಡೇ ನಾನು ಇದೇ ರೀತಿ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಾನು ಹೇಳ್ತೀನಿ ಕೇಳಿ, ನಾನೇನ್ ಕೀವರ್ಡ್ಸ್ ಹೇಳ್ತಿದ್ದೀನಲ್ಲ, ನಾನು ನಿಮಗೆ ಪ್ರೂಫ್ ತೋರಿಸ್ತೀನಿ. ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಕೆಪಿಎಸ್ಸಿ ಬರಲಿ ಯುಪಿಎಸ್ಸಿ ಬರಲಿ, ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಇದರಿಂದಾನೇ ಕೀವರ್ಡ್. ಐ ವಿಲ್ ಶೋ ಯು ದ ಪ್ರೂಫ್, ವಿತ್ ಪ್ರೂಫ್ ತೋರಿಸ್ತೀನಿ. ಓಕೆ, ಬೈ ಬೈ, ವಿಲ್ ಮೀಟ್ ಟುಮಾರೋ. ಟೇಕ್ ಕೇರ್.